Hi, welcome to Online Gurukula. We are back with another session, but this session is not about chapter wise multiple choice question, but it is all about the multiple choice question based model paper released by KICB. Okay, so the question paper is very easy with my opinion. ನಾನು ಈ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಹೋಲಿಸ್ಕೊಂಡ್ರೆ ದಿಸ್ ಕ್ವಶನ್ ಪೇಪರ್ ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿದ್ರೆ ವೆರಿ ಈಸಿ ಆ್ಯಂಡ್ ಇಲ್ಲಿ ಅಪ್ಲೈಡ್ ಕ್ವಶನ್ಸ್ ತುಂಬ ಕಡಿಮೆ ಇದೆ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಹೇಳೋದಾದರೆ ಒಂದು ಮಾಡ್ರೇಟ್ ಪ್ರಿಪರೇಷನ್ ಇದ್ರೂ ಸಹ 60 to 80% ಈಸಿಯಾಗಿ ನಾವು ಇದರಲ್ಲಿ ಸ್ಕೋರ್ ಮಾಡ್ಬೋದು. ಇನ್ನು ಸ್ವಲ್ಪ ಕಷ್ಟಪಟ್ಬಿಟ್ರೆ 90 ಮೇಲೇ ನಾವು ಈಸಿಯಾಗಿ ಈ ಪೇಪರನ್ನು ಸಾಲ್ವ್ ಮಾಡಿ ಗೇನ್ ಮಾಡ್ಬೋದು ಮಾರ್ಕ್ಸನ್ನು. ಸೊ ಹಾಗಾಗಿ ಈ ಕ್ವಶನ್ಸ್ ಹೇಗಿದೆ, ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು, ಯಾವ್ಯಾವ ಟ್ಯಾಕ್ಟಿಕ್ಸನ್ನು ಫಾಲೋ ಮಾಡಬೇಕು, ಈಸಿ ಮೆಥಡ್ಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಸೆಷನ್ನ PDF ನಿಮ್ಗೆ ಏನಾದರೂ ಬೇಕಾಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಒಂದು PDF ನಾನು ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಇದರಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಆ ಸಬ್ಸ್ಕ್ರೈಬ್ ಅಂತ ಪ್ರೆಸ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ನಿಮಗೆ ನಾವು ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟಾಗಿ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಯು ವಿಲ್ ವಾಚ್ ಆಲ್ ದ ವಿಡಿಯೋಸ್ ಅರ್ಲಿಯರ್. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ನಾವು ಕ್ವಶನ್ಸನ್ನು ಅನಲೈಸ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಕ್ವಶನ್ ನಂಬರ್ 1, 2 ಅಂತೇಳಿ 40ವರೆಗೂ ಕೊಟ್ಟಿಲ್ಲ, 41ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಈವನ್ ನಿಮ್ಗೆ ಎಕ್ಸಾಮಲ್ಲೂ ಕೂಡ ಸೈನ್ಸ್ ಕ್ವಶನ್ ಪೇಪರು ಮ್ಯಾಥ್ಸ್ ಆದಮೇಲೆ ಬರುತ್ತದೆ, ಅಲ್ಲಿ ಕೂಡ ಫಸ್ಟ್ ಕ್ವಶನ್ನು ಸೈನ್ಸಿಂದು 41st ಕ್ವಶನ್ ಆಗಿರುತ್ತೆ. ಹಾಗಾಗಿ ಅದೇ ರೀತಿ ನಾನಿಲ್ಲಿ ರೆಫರೆನ್ಸ್ ತೊಗೊಂಡಿದ್ದೀನಿ. ಸೊ ಈಗ ನಾವು ಫಸ್ಟ್ ಕ್ವಶನ್ಗೆ ಹೋಗೋಣ, ಅಂದರೆ 41ನೇ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಹಿಯರ್ ಈಸ್ ದ ಫಸ್ಟ್ ಕ್ವಶನ್. The question goes like this: a device used to change the resistance in an electric circuit is. ಇಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಚೇಂಜ್ ಮಾಡೋದಕ್ಕೆ ಒಂದು ಡಿವೈಸ್ ಬರ್ತದೆ. ಆ ಡಿವೈಸ್ ಹೆಸರೇನು ಅಂತ ಕೇಳಿದೆ. ಸೊ ದ ಕ್ವಶನ್ ಇಸ್ ವೆರಿ ಸಿಂಪಲ್ ಅಂಡ್ ಇಟ್ ಇಸ್ ಡೈರೆಕ್ಟ್. ದ ಡಿವೈಸ್ ನೇಮ್ ಈಸ್ ರಿಯೋಸ್ಟಾಟ್. ಓಕೆ, ವಾಟ್ ಡು ಯು ಮೀನ್ ಬೈ ರಿಯೋಸ್ಟಾಟ್? ರಿಯೋಸ್ಟಾಟ್ ಇಸ್ ಅ ಡಿವೈಸ್ ವಿಚ್ ಇಸ್ ಹ್ಯಾವಿಂಗ್ ವೇರಿಯಬಲ್ ರೆಸಿಸ್ಟೆನ್ಸ್. ಅದಕ್ಕೆ ರೆಸಿಸ್ಟೆನ್ಸ್ ವೇರಿಯಬಲ್ ಇರ್ತದೆ, ಅಂದರೆ ಚೇಂಜ್ ಮಾಡ್ಕೋಬೋದು ನಾವು ರೆಸಿಸ್ಟೆನ್ಸ್ ಅನ್ನು. ಓಕೆ, ಹಾಗಾಗಿ ಆ ವೇರಿಯಬಲ್ ರೆಸಿಸ್ಟೆನ್ಸ್ ಅಲ್ಲಿ ರಿಯೋಸ್ಟಾಟನ್ನು ಯೂಸ್ ಮಾಡಿಕೊಂಡು ನಾವು ರೆಸಿಸ್ಟೆನ್ಸ್ ಆಫ್ ಅ ಸರ್ಕ್ಯೂಟನ್ನು ಚೇಂಜ್ ಮಾಡ್ಬೋದು. ಹಾಗಾದರೆ ವಾಟ್ ಅಬೌಟ್ ಅಮ್ಮೀಟರ್? ಅಮ್ಮೀಟರ್ ಇಸ್ ಅ ಡಿವೈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್. ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ಅಮ್ಮೀಟರ್ನ ನಾವು ಯೂಸ್ ಮಾಡ್ತೀವಿ. ವಾಟ್ ಅಬೌಟ್ ಗ್ಯಾಲ್ವನೋಮೀಟರ್? ಗ್ಯಾಲ್ವನೋಮೀಟರ್ ಅನ್ನು ಕೂಡ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಕರೆಂಟ್, ಬಟ್ ಇಲ್ಲಿ ನೋಡಿ ಅಮ್ಮೀಟರ್ ಗ್ಯಾಲ್ವನೋಮೀಟರ್ ಕನ್ಫ್ಯೂಸ್ ಆಗಬೇಡಿ. ಗ್ಯಾಲ್ವನೋಮೀಟರ್ ಇಸ್ ಅ ಡಿವೈಸ್ ಯೂಸ್ ಟು ಡಿಟೆಕ್ಟ್ the presence of electric current in a circuit. To detect the presence of electric current. ನೋಡಿ, ಒಂದು ಡಿಫ್ಲೆಕ್ಷನ್ ಆಗೋದ್ರ ಮೂಲಕ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಇಲ್ಲ ಅಂತ ನಮಗೆ ತೋರಿಸ್ಬಿಡುತ್ತೆ ಗ್ಯಾಲ್ವನೋಮೀಟರ್. ಬಟ್ ಇಲ್ಲಿ ಮೆಜರ್ ಮಾಡೋಕ್ಕಾಗಲ್ಲ. ಅಮ್ಮೀಟರಲ್ಲಿ ನಾವು ಮೆಜರ್ ಮಾಡ್ಬೋದು ಎಷ್ಟಿದೆ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಸೊ ಗ್ಯಾಲ್ವನೋಮೀಟರ್ ಇಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಸರ್ಕ್ಯೂಟ್. ವಾಟ್ ಅಬೌಟ್ ವೋಲ್ಟ್ಮೀಟರ್? ವೋಲ್ಟ್ಮೀಟರ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಅ ಸರ್ಕ್ಯೂಟ್. ಒಂದು ಕಂಡಕ್ಟರ್ನ ಅಕ್ರಾಸ್ ದ ಎಂಡ್ಸ್ ಅಲ್ಲಿ ಅಥವಾ ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಸೊ ವೋಲ್ಟ್ ಮೀಟರ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಅಂದರೆ ಇಲ್ಲಿ ಯಾವ ರೀತಿ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಈ ಮಾಡಲ್ ಪೇಪರಲ್ಲಿ ರಿಯೋಸ್ಟಾಟ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಮೇನ್ ಎಕ್ಸಾಮಲ್ಲಿ ಅಮ್ಮೀಟರ್ ಬಗ್ಗೆ ಕೇಳ್ಬೋದು, ಗ್ಯಾಲ್ವನೋಮೀಟರ್ ಬಗ್ಗೆ, ವೋಲ್ಟ್ ಮೀಟರ್ ಬಗ್ಗೆ ಕೇಳ್ಬೋದು. ಹಾಗಾಗಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ಕಲಿತಾ ಹೋಗಬೇಕು. ಓಕೆ, ನಾವು let's move on to the next question, that is 42nd question. In Fleming's left hand rule, the middle finger indicates the direction of the magnetic field, electric current induced in conductor, electric current, movement of the conductor ಅಂತ. ಓಕೆ, ಸೊ ಈ ಕ್ವಶನ್ನು ಇದು ಕೂಡ ತುಂಬ ಸಿಂಪಲ್ ಇದೆ. ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಓಕೆ, so the middle finger in the Fleming's left hand rule indicates the current
ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ ಮಿಡಲ್ ಫಿಂಗರ್ ಕರೆಂಟನ್ನು ತೋರಿಸುತ್ತೆ, ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಫೀಲ್ಡ್. ಅಂಡ್ ವಾಟ್ ಅಬೌಟ್ ಥಂಬ್ ಇಂಡಿಕೇಟ್ಸ್ ದಿ ಮೋಷನ್ ದ ಕಂಡಕ್ಟರ್. ಓಕೆ, ಸೊ ಈ ಥರ ಒಂದು ಲೆಫ್ಟ್ ಹ್ಯಾಂಡ್ ರೂಲ್ ಇರ್ತದೆ. ಇಲ್ಲಿ ನಮಗೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಆಪ್ಷನ್ ಸಿ. ಓಕೆ, now let's move on to 43rd question. A doctor prescribes a corrective lens of power minus 0.5 diopters to a person. The focal length of the lens and the type is. ಅಂದರೆ ಒಬ್ಬ ಡಾಕ್ಟರ್ ಇದ್ದಾರೆ, ಆ ಡಾಕ್ಟರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಏನನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಒಂದು ಕರೆಕ್ಟಿವ್ ಲೆನ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಕರೆಕ್ಟಿವ್ ಲೆನ್ಸಿನ ಪವರು 0.5D ಇರುತ್ತೆ, ಮೈನಸ್ 0.5 ಡಯಾಪ್ಟರ್ಸ್ ಇರುತ್ತೆ. ಹಾಗಾದರೆ ಅದರ ಫೋಕಲ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ಕಂಡುಹಿಡಿದ್ವಿ. ಸೊ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್ ನೋಡಿ, ಇದು ಸಿಂಪಲ್ 2 ಮಾರ್ಕ್ಸ್ ಪ್ರಾಬ್ಲಮ್ ಆ್ಯಕ್ಚುಲಿ. ಅದನ್ನು ನಾವು ಇಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಸೊ ಪವರ್ ಪಿ ಇಸ್ ಈಕ್ವಲ್ ಟು ಮೈನಸ್ 0.5 ಡಯಾಪ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ನಾವು ವಾಟ್ ಯು ನೀಡ್ ಟು ಫೈಂಡ್ ಔಟ್ ದಟ್ ಈಸ್ ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು ಹೌ ಮಚ್ ಅಂತ. ಓಕೆ, ನಿಮಗೆ ಗೊತ್ತಿರಲಿ ಪವರ್ ಪಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1/p ಆಗುತ್ತೆ. F is equal to 1/p. That is F is equal to 1 by, what is the p value? Minus 0.5 diopters. So F is equal to minus 2 meters. Okay, so minus 2 meter ಅಲ್ಲಿದೆ, ಇಲ್ಲಿದೆ minus 2 meter, minus 2 meter. ಇಲ್ಲಿ ಎರಡು ಆಪ್ಷನ್ ಇದೆ. ಇನ್ನೊಂದು ಕೇಳಿದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಕೇಳಿದರೆ ಆ್ಯಂಡ್ ಟೈಪ್ ಆಫ್ ದ ಲೆನ್ಸ್ ಕೂಡ ಕೇಳಿದೆ. ಟೈಪ್ ಆಫ್ ದ ಲೆನ್ಸ್ ಯಾವುದು ಅಂತ ನೋಡೋದಾದರೆ ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ನಾವು ಎಫ್ ವ್ಯಾಲ್ಯೂವನ್ನು ನೋಡಬೇಕು. ಎಫ್ ವ್ಯಾಲ್ಯೂ ಏನಿದೆ, ಮೈನಸ್ ಇದೆ. ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಮೈನಸ್ 2 ಮೀಟರ್ ಇದೆ. ಮೈನಸ್ ಇದ್ದರೆ ಫೋಕಲ್ ಲೆಂತು ಅದು ಕಾನ್ಕೇವ್ ಲೆನ್ಸಿನ ಫೋಕಲ್ ಲೆಂತ್ ಅಂತ ಅರ್ಥ, ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಸೊ ಕಾನ್ಕೇವ್ ಲೆನ್ಸ್ ವಿಚ್ ಇಸ್ ಹ್ಯಾವಿಂಗ್ ಫೋಕಲ್ ಲೆಂತ್ ಮೈನಸ್ 2 ಮೀಟರ್. ಸೊ ಆಪ್ಷನ್ ಯಾವುದಿದೆ ಇಲ್ಲಿ, minus 2 meter which is having concave lens. That's option A. Let's move on to the next 44th question. The nature and the size of the image formed when the object is kept between the principal focus f1 and the optical center O of a convex lens. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಪ್ರಿನ್ಸಿಪಲ್ ಫೋಕಸ್ ಎಫ್ ಮತ್ತೆ ಆಪ್ಟಿಕಲ್ ಸೆಂಟರ್ O ಮಧ್ಯದಲ್ಲಿಟ್ಟಾಗ ಅಲ್ಲಿ ಫಾರ್ಮ್ ಆಗುವಂತಹ ಇಮೇಜಿನ ನೇಚರ್ ಏನು ಅಂತ ಕೇಳಿದೆ. ಓಕೆ, ಸೊ ಆಗ ನೋಡೋದಾದರೆ ನಿಮಗೆ ರೇ ಡಯಾಗ್ರಾಮ್ ಬರೆದು ಅಭ್ಯಾಸ ಇರ್ತದೆ. ಆ ರೇ ಡಯಾಗ್ರಾಮನ್ನು ನೀವು ಒಂದ್ಸರಿ ನೆನ್ಪು ಮಾಡಿಕೊಂಡ್ರೆ ಎಫ್ ಮತ್ತು ಓ ನಡುವೆ ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ ಇರುವ ಪಿಕ್ಚರಲ್ಲಿ ನಿಮಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಎಫ್ ಮತ್ತು ಓ ನಡುವೆ ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಅದು F2 ಮತ್ತು 2F2 ನಡುವೆ ಅದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟು ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆ ಇಮೇಜ್ ಏನಾಗಿದೆ ನೋಡಿ, ಎರೆಕ್ಟ್ ಆಗಿದೆ. ಎರೆಕ್ಟ್ ಇಮೇಜ್ ಜೊತೆಗೆ ಆಬ್ಜೆಕ್ಟ್ಗಿಂತಲೂ ದೊಡ್ಡದಾಗಿ ಕಾಣಿಸುತ್ತೆ. ದಟ್ ಈಸ್ ಎನ್ಲಾರ್ಜ್ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಸೊ ಆಗ ನೋಡ್ಕೊಳ್ಳೋದಾದ್ರೆ ವರ್ಚುವಲ್, ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್ ಈಸ್ ದ ಆನ್ಸರ್. ವರ್ಚುವಲ್, ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್ ಇಮೇಜ್ ಇಸ್ ಫಾರ್ಮ್ when an object is kept in between principal focus f1 and optic center O. Okay, so next 45th question. The potential difference between the terminals of electric heater is 60 volts. When it draws a current of 4 amps from the source, the resistance of electric heater coil is. ಇಲ್ಲಿ ನೋಡಿ, ಇದು ಕೂಡ ಒಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ ಆಗಿದೆ. ಇಲ್ಲಿ ಏನು ಕೇಳಿದ್ದಾರೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದೆ. ಓಕೆ, ಒಂದು ಎಲೆಕ್ಟ್ರಿಕ್ ಹೀಟರ್ನ ಟರ್ಮಿನಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಎಷ್ಟಿದೆ ಅಂತಂದರೆ 60 ವೋಲ್ಟ್ಸ್ ಇದೆ. ಓಕೆ, ಸೊ ಇಟ್ ಡ್ರಾಸ್ ದ ಕರೆಂಟ್ ಆಫ್ 4 ಆಂಪ್ಸ್, ದಟ್ ಈಸ್ ಐ ವ್ಯಾಲ್ಯೂ ಕೊಟ್ಟಿದ್ದಾರೆ. ಐ ಇಸ್ ಈಕ್ವಲ್ ಟು 4 ಆಂಪ್ಸ್. ಏನು ಕೇಳಿದ್ದಾರೆ ನೋಡಿ, ದ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್. ಆ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಆರ್ ವ್ಯಾಲ್ಯೂ. ಓಕೆ, ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು I into R, where R is equal to V by I. Okay, so R is equal to V by ಅಂದಾಗ V ವ್ಯಾಲ್ಯೂ ಎಷ್ಟಿದೆ, 60 ವೋಲ್ಟ್ಸ್ ಇದೆ. ಓಕೆ,
ಡಿವೈಡೆಡ್ ಬೈ ಐ ವ್ಯಾಲ್ಯೂ ಎಷ್ಟಿದೆ 4 ಇದೆ, 4 ಆಂಪ್ಸ್ ಇದೆ. ಸೊ 60/4 ದಟ್ ಈಸ್ 50. 4 1s 4 15s. ಓಕೆ, ಸೊ 50 ಇರುತ್ತೆ, 15 ಇರುತ್ತೆ. ದಟ್ ಈಸ್ ಎ ಇಸ್ ದ ಆನ್ಸರ್. ಓಕೆ, ಲೈಕ್ ದಟ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್. 46th ಕ್ವಶನ್ಗೆ ಹೋಗಿ. ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಔಟ್ಲೈನ್ ಆಫ್ ಎ ಸ್ಪೆರಿಕಲ್ ಲೆನ್ಸ್. ಒಂದು ಸ್ಪೆರಿಕಲ್ ಲೆನ್ಸಿನ ಸರ್ಕ್ಯುಲರ್ ಔಟ್ಲೈನ್ ಅನ್ನ ಏನಂತ ಕರಿತೀವಿ ಅಂತ. ಓಕೆ, ಸೊ ಸರ್ಕ್ಯುಲರ್ ಔಟ್ಲೈನ್ ಅನ್ನ ನಾವು ಅಪರ್ಚರ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅಪರ್ಚರ್. ಓಕೆ, ಸೊ ವಾಟ್ ಅಬೌಟ್ ಆಪ್ಟಿಕ್ ಸೆಂಟರ್? ಆಪ್ಟಿಕ್ ಸೆಂಟರ್ ಇಸ್ ನಥಿಂಗ್ ಬಟ್ ದ ಸೆಂಟರ್ ಆಫ್ ದ ಲೆನ್ಸ್. ನೋಡಿ, ಒಂದು ಲೆನ್ಸ್ ಅನ್ನು ನಾವು ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಸೊ ಆ ಲೆನ್ಸಿನ ಸೆಂಟರ್ ಪಾರ್ಟ್ ಅನ್ನ ನಾವು O ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಆಪ್ಟಿಕ್ ಸೆಂಟರ್ ಅಂತ ಹೇಳ್ತೀವಿ. ವಾಟ್ ಅಬೌಟ್ ಸೆಂಟರ್ ಆಫ್ ಕರ್ವೇಚರ್? Center of curvature is the center of the sphere. If it is convex lens, ನೋಡಿ, every lens is a part of two spheres ಅಂತ ಹೇಳ್ತೀವಿ ನಾವು. ಸೊ ಎರಡು ಸರ್ಕಲ್ ನ ಮಧ್ಯದಲ್ಲಿ ಪಾಯಿಂಟ್ ಇರ್ತದೆ, ಅದನ್ನ ಸೆಂಟರ್ ಆಫ್ ದಿ ಸರ್ಕಲ್. ದಟ್ ಇಸ್ ನಥಿಂಗ್ ಬಟ್ ಸೆಂಟರ್ ಆಫ್ ಕರ್ವೇಚರ್ ಅಂತಂದ್ರೆ ಒಂದು ಸರ್ಕಲ್ ಅಥವಾ ಒಂದು ಸ್ಪಿಯರ್ ನಲ್ಲಿರುವ ಸೆಂಟರ್. ಎಂತಹ ಸ್ಪಿಯರ್ ಆಗಿರಬೇಕು? ಆ ಸ್ಪಿಯರ್ ಲೆನ್ಸು ಆ ಸ್ಪಿಯರ್ ನಲ್ಲಿ ಒಂದು ಪಾರ್ಟ್ ಆಗಿರಬೇಕು. ಓಕೆ, the center of a sphere of which the lens is a part is nothing but center of curvature ಅಂತ ಕರಿತೀವಿ. ಆ ಸೆಂಟರ್ ಆಫ್ ಕರ್ವೇಚರ್ ಇದಕ್ಕೆ ಸಿ ಅಂತೀವಿ, ಇಲ್ಲೂ ಸಿ ಇರುತ್ತದೆ. ಫರ್ ನಮ್ಮ ಕನ್ವೀನಿಯನ್ಸ್ಗೆ C1 C2 ಅಂತ ಹೇಳ್ತೀವಿ ನಾವು. ಓಕೆ, ವಾಟ್ ಅಬೌಟ್ ಪ್ರಿನ್ಸಿಪಲ್ ಆಕ್ಸಿಸ್? ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ದ an imaginary line passing through the center of curvature. ಓಕೆ, ಅಂದ್ರೆ ಈ ಸೆಂಟರ್ ಆಫ್ ಕರ್ವೇಚರ್ ಅನ್ನ ಕನೆಕ್ಟ್ ಮಾಡುವಂತಹ ಒಂದು ಲೈನ್ ಅನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಅಪರ್ಚರ್ ಬಗ್ಗೆ ಕೇಳಿದರೆ ಮೇನ್ ಎಕ್ಸಾಮ್ ಅಲ್ಲಿ ಇದನ್ನ ಮತ್ತೆ ಆಪ್ಟಿಕಲ್ ಸೆಂಟರ್ ಬಗ್ಗೆ ಬೇರೆ ಯಾವ್ದಾದ್ರು ಲೆನ್ಸ್ ನ ಟರ್ಮಿನಾಲಜಿಗೆ ಸಂಬಂಧಿಸಿದಂತೆ ಕೇಳ್ಬೋದು. ಹಾಗಾಗಿ ನೀವು ಲೆನ್ಸ್ ಟರ್ಮಿನಾಲಜೀಸ್ ಅನ್ನ ಒಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 47th ಕ್ವಶನ್ಗೆ ಹೋಗೋಣ. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ಇಟ್ ರಿಫ್ಲೆಕ್ಟ್ಸ್ ಲೈಟ್, ಅಬ್ಸಾರ್ಬ್ಸ್ ಮೋರ್ ಹೀಟ್, ಪ್ರಿವೆಂಟ್ಸ್ ಫ್ರಮ್ ರಸ್ಟಿಂಗ್, ಕನ್ವರ್ಜಸ್ ಸೋಲಾರ್ ರೇಡಿಯೇಷನ್ಸ್. ಓಕೆ, ವಾಟ್ ಅಬೌಟ್ ಸೋಲಾರ್ ಕುಕ್ಕರ್? Solar cooker is a device used to harness the solar energy and it is useful for the cooking of the food. Food cook ಮಾಡೋದಕ್ಕೆ ಸೋಲಾರ್ ಕುಕ್ಕರ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಹಾಗಾದ್ರೆ ಸೋಲಾರ್ ಕುಕ್ಕರ್ ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋ ಹಾಗೆ ಈ ಸೋಲಾರ್ ಕುಕ್ಕರ್ ಅಲ್ಲಿ ಒಳಗಡೆ ಪಾರ್ಟ್ ಅನ್ನ ಬ್ಲಾಕ್ ಕಲರ್ ಇಂದ ಕೋಟಿಂಗ್ ಮಾಡಿದ್ದಾರೆ ನೋಡಿ. ಯಾಕೆ ಬ್ಲಾಕ್ ಕಲರ್ ಅಲ್ಲಿ ಕೋಟಿಂಗ್ ಮಾಡ್ತಾರೆ ಅಂತಂದ್ರೆ ಬ್ಲಾಕ್ ಸರ್ಫೇಸ್ ಜಾಸ್ತಿ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಟ್ ಅಬ್ಸಾರ್ಬ್ಸ್ ಮೋರ್ ಹೀಟ್. ಓಕೆ, ಜಾಸ್ತಿ ಹೀಟ್ ಅನ್ನು ಅಬ್ಸರ್ವ್ ಮಾಡ್ಕೊಂಡಷ್ಟು ಫುಡ್ ಬೇಗ ಕುಕ್ ಆಗುತ್ತೆ. ಹಾಗಾಗಿ ಬ್ಲ್ಯಾಕ್ ಕಲರ್ ಕೋಟಿಂಗ್ ಅನ್ನ ಒಳಗಡೆ ಹಾಕಿರ್ತಾರೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ದ 47th ಕ್ವಶನ್. 48th ಹೋಗೋಣ. ದ ಫಂಕ್ಷನ್ ಆಫ್ ಎಲೆಕ್ಟ್ರಿಕ್ ಜನರೇಟರ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್ ನ ಫಂಕ್ಷನ್ ಕೇಳಿದ್ದಾರೆ ಏನು ಅಂತ. ಓಕೆ, ಜನರೇಟರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಜನರೇಟರ್ ಅನ್ನ ಹೆಸರು ಹೇಳುತ್ತೆ ನೋಡಿ, ಎಲೆಕ್ಟ್ರಿಕ್ ಜನರೇಟರ್. ದಟ್ ಮೀನ್ಸ್ ದಟ್ ಇಟ್ ಇಸ್ ಅ ಡಿವೈಸ್ ವಿಚ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡುವಂತ ಒಂದು ಡಿವೈಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ಸರಿ ನೋಡಿ? ಇಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಅಲ್ಲ. ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ನೋ. ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಲ್ಲ. ಸೊ ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಅದು ಉತ್ಪಾದನೆ ಮಾಡ್ತದೆ. ಸೊ ಹೇಗೆ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡೋದ್ರ ಮೂಲಕ ಅಂತ. ಓಕೆ, ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ಹಾಗಾದ್ರೆ ಆಪ್ಷನ್ ಎ ಅಂದ್ರೆ ಏನು? ಸಿ ವಾಟ್ ಅಬೌಟ್ ಆಪ್ಷನ್ ಎ? ರಿವರ್ಸಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಒಂದು ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ರಿವರ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಜನರೇಟರ್ ಅಥವಾ ಮೋಡ್ ಅಂತ ಬಂದ್ರೆ, ಸೊ ಇಲ್ಲಿ ಕಮ್ಯೂಟೇಟರ್ ಅಂತ ಕರೀತೀವಿ. ಕಮ್ಯೂಟೇಟರ್ ಇಸ್ ಅ ಡಿವೈಸ್ ವಿತ್ ಬ್ರಷಸ್ ವಿಚ್ ಇಸ್ ಯೂಸ್ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಕಮ್ಯೂಟೇಟರ್. What about B option? Converts electrical energy into mechanical energy. ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥ ಡಿವೈಸ್ ಅನ್ನು ನಾವು ಮೋಟರ್ ಅಂತ ಕರಿತೀವಿ. ಮೋಟರ್ ಬಗ್ಗೆ ಕೇಳಿದ್ರೆ ಈ ಆಪ್ಷನ್ ಅನ್ನು ರೈಟ್ ಮಾಡು. ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ನಾನು ಈಗಿನ ಹಿಂದಿನ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಂತ ಡಿಟೆಕ್ಟ್ ಮಾಡುವಂತಹ ಡಿವೈಸ್ ಯಾವುದು ಅಂತಂದ್ರೆ ಗ್ಯಾಲ್ವಾನೋಮೀಟರ್. ಓಕೆ, ಹಾಗಾದ್ರೆ ಈ ಮೂರು ಆಪ್ಷನ್ ಅಲ್ಲ, ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ಓಕೆ, so 49th question ಹೋಗೋಣ. The resistance of a conductor does not depend on. So this question is about resistance of a conductor. The factors that affects the resistance of a conductor ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ನಾವು ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಿಮಗೆ ಗೊತ್ತು. ದ ರೆಸಿಸ್ಟೆನ್ಸ್ ಇಸ್ ಡಿಪೆಂಡೆಂಟ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್.
ನೋಡಿ, ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸ್ ಆದ ಹಾಗೆಲ್ಲ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇಫ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಡಬಲ್ಡ್, ರೆಸಿಸ್ಟೆನ್ಸ್ ವಿಲ್ ಆಲ್ಸೋ ಬಿ ಡಬಲ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಆಗಲ್ಲ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್, ದ ರೆಸಿಸ್ಟೆನ್ಸ್ ಇಸ್ ಡಿಪೆಂಡೆಂಟ್ ಆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇನ್ಕ್ರೀಸ್ ಇನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಡಿಕ್ರೀಸ್ ಇನ್ ದ ರೆಸಿಸ್ಟೆನ್ಸ್ ಅಂತ ನಮಗೆ ಗೊತ್ತಿದೆ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ಮ್ಯಾಗ್ನೆಟಿಕ್ ನೇಚರ್, ನೋಡಿ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ನೇಚರಿಗೂ ಅದರ ರೆಸಿಸ್ಟೆನ್ಸಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಹಾಗಾಗಿ ವಿ ಗೋ ವಿತ್ ದಿಸ್ ಆಪ್ಷನ್, ದಟ್ ಈಸ್ ಮ್ಯಾಗ್ನೆಟಿಕ್ ನೇಚರ್ ಅಂತ. ಓಕೆ, ಸೊ ವಾಟ್ ಅಬೌಟ್ ಆಪ್ಷನ್ ಡಿ, ನೇಚರ್ ಆಫ್ ದ ಮೆಟೀರಿಯಲ್. Resistance is purely dependent on the nature of the material. What type of material or conductor you are using, that indicates the resistance of that substance. For example, ಒಂದೊಂದು ಮೆಟಲ್ಗೂ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ, ಒಂದೊಂದು ಸಬ್ಸ್ಟೆನ್ಸ್ಗೂ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ, ಹಾಗಾಗಿ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ಸೊ ವಿ ಗೋ ವಿತ್ ದ ಆಪ್ಷನ್ ಸಿ ಫಾರ್ ದಿಸ್. 50th ಕ್ವಶನ್ ನೋಡೋಣ. DC ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. DC ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ. So this question is a direct question where option is A, electromagnetic induction. Okay. Next question ಗೆ ಹೋಗೋಣ. 51ನೇ ಕ್ವಶನ್. ವ್ಯಾಟ್ ಇಸ್ ಅನ್ SI ಯೂನಿಟ್ ಆಫ್. ನೋಡಿ, ಇಲ್ಲೂ ಕೂಡ ಡೈರೆಕ್ಟ್ ಕ್ವಶನ್ ಇದೆ. ವ್ಯಾಟ್ ಯಾವುದರ SI ಯೂನಿಟ್? ಇಟ್ ಇಸ್ ಅನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ನ ಮೆಜರ್ ಮಾಡೋದಕ್ಕೆ ವ್ಯಾಟ್ಗಳನ್ನು ಯೂಸ್ ಮಾಡ್ತೀವಿ. ಒಂದು ವೇಳೆ ವ್ಯಾಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್, ಹಾಗಾಗಿ ಕಿಲೋವಾಟ್ ಪರ್ ಅವರ್ ಅನ್ನು ನಾವು ಯೂಶಲಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಪವರ್ ಅನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪವರ್ ಅಂತೀವಿ. ಹಾಗಾದ್ರೆ ವಾಟ್ ಅಬೌಟ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಪಿಯರ್. ವಾಟ್ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜ್? ಎಲೆಕ್ಟ್ರಿಕ್ ಚಾರ್ಜ್ನ SI ಯೂನಿಟ್ ಕೂಲಮ್. ಓಕೆ, ವಾಟ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್? ಜೌಲ್ ಪರ್ ಕೂಲಮ್. ಓಕೆ, ಸೊ ಈ ಥರ ನಾವು ಯೂನಿಟ್ಗಳನ್ನು ಹೇಳ್ತೀವಿ. ಸೊ ಅದರ ಎಲೆಕ್ಟ್ರಿಕ್ ಪವರ್ನ ಯೂನಿಟ್ ವ್ಯಾಟ್ ಅಂತ. ಸೊ ವ್ಯಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಓಕೆ, ಲೆಟ್ಸ್ ಮೂವ್ ಆನ್ ಟು 52nd ಕ್ವಶನ್. ಸೊ ಹಿಯರ್ ಅಬ್ಸರ್ವ್ ದ ಗಿವನ್ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರು. ಸೊ ಇಲ್ಲಿ ಮೆಟೀರಿಯಲ್ 4 ಇದೆ. ಕೆ ಮೆಟೀರಿಯಲ್, L, M, N. ಕೆ ಮೆಟೀರಿಯಲ್ ರೆಸಿಸ್ಟಿವಿಟಿ 6.84 into 10 to the power of -8 ಇದೆ. ಸೊ L is equal to 1.62 into 10 to the power of -8. M is equal to 5.20 into 10 to the power of -8. N is equal to 2.63 into 10 to the power of -8. ಸೊ ಇಲ್ಲಿ ಯಾವುದು ಗುಡ್ ಕಂಡಕ್ಟರ್ ಅಂತ ಕೇಳಿದ್ದಾರೆ. ಸೊ ರೆಸಿಸ್ಟಿವಿಟಿಗೂ ಕಂಡಕ್ಟಿವಿಟಿಗೂ ಏನು ಸಂಬಂಧ ಅಥವಾ ರಿಲೇಶನ್ಶಿಪ್ ಅಂತ ನಮಗೆ ತಿಳ್ಕೊಂಡ್ರೆ ಇದನ್ನ ಆನ್ಸರ್ ಮಾಡೋದು ನಮ್ಗೆ ಈಸಿ. ಓಕೆ, ಸೊ ರೆಸಿಸ್ಟಿವಿಟಿ ಇದ್ದಷ್ಟು ಕಂಡಕ್ಟಿಂಗ್ ಕೆಪಾಸಿಟಿ ಆಫ್ ದ ಕಂಡಕ್ಟರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ದಟ್ ಇನ್ಕ್ರೀಸ್ ಇನ್ ರೆಸಿಸ್ಟಿವಿಟಿ, ಡಿಕ್ರೀಸ್ ಇನ್ ದ ಕಂಡಕ್ಟಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಒಂದು ಕಂಡಕ್ಟರು ಗುಡ್ ಕಂಡಕ್ಟರ್ ಆಗಬೇಕು ಅಂತಂದ್ರೆ ಅದಕ್ಕೆ ಲೀಸ್ಟ್ ರೆಸಿಸ್ಟೆನ್ಸ್ ಇರಬೇಕು. ಎಷ್ಟು ಲೀಸ್ಟ್ ರೆಸಿಸ್ಟೆನ್ಸ್ ಇರುತ್ತೋ, ಎಷ್ಟು ಲೀಸ್ಟ್ ರೆಸಿಸ್ಟಿವಿಟಿ ಇರುತ್ತೋ ಅಷ್ಟು ಅದು ಗುಡ್ ಕಂಡಕ್ಟರ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಷ್ಟು ಮೆಟೀರಿಯಲ್ಗಳಲ್ಲಿ ಅತಿ ಕಡಿಮೆ ರೆಸಿಸ್ಟಿವಿಟಿನ ನಾವು ಐಡೆಂಟಿಫೈ ಮಾಡಬೇಕು, ಅದು ಗುಡ್ ಕಂಡಕ್ಟರ್ ಆಗಬೇಕು ಅಂದ್ರೆ. ಓಕೆ, ಹಾಗೆ ನೋಡ್ಕೊಳ್ಳೋದಾದ್ರೆ L is the option where the resistivity of the conductor ಅಥವಾ material L is 1.62 into 10 to the power of -8, which is least among them. ಓಕೆ, ಆ 4ರಲ್ಲಿ ಲೀಸ್ಟ್ ಅಂದ್ರೆ L, ಹಾಗಾಗಿ L is the answer. L ಎಲ್ಲಿದೆ? ಆಪ್ಷನ್ B is the answer. ಓಕೆ, now let's move on to 53rd question. One of the properties of biogas. ಇಲ್ಲಿ ಬಯೋಗ್ಯಾಸ್ನ ಪ್ರಾಪರ್ಟೀಸ್ ಅನ್ನು ಕೇಳಿದೆ. ಯಾವುದು ಬಯೋಗ್ಯಾಸ್ನ ಪ್ರಾಪರ್ಟಿ ಹೌದು ಅಂತ ಕೇಳಿದ್ದಾರೆ ನೋಡಿ. ಹಾಗಾದ್ರೆ ಫಸ್ಟ್ ಆಪ್ಷನ್ ನೋಡಿ, ಇಟ್ಸ್ ಹೀಟಿಂಗ್ ಕೆಪಾಸಿಟಿ ಈಸ್ ಹೈ. ಬಯೋಗ್ಯಾಸ್ ಅನ್ನು ನಾವು ಪ್ರಿಫರ್ ಮಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಯಾಕೆಂದ್ರೆ ಅದರದ್ದು ಹೀಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ದಟ್ ಬಯೋಗ್ಯಾಸ್ ಆಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಓಕೆ, ವಾಟ್ ಅಬೌಟ್ ಸೆಕೆಂಡ್ ಆಪ್ಷನ್? ಲೀವ್ಸ್ ರೆಸಿಡ್ಯೂ ಲೈಕ್ ಆಶ್. ನೋಡಿ, ಗ್ಯಾಸ್ ಅನ್ನ ಬರ್ನ್ ಮಾಡಿದಾಗ ಯಾವುದೇ ರೀತಿ ಆಶ್ ಫಾರ್ಮೇಷನ್ ಆಗಲ್ಲ, ಬೂದಿ ಫಾರ್ಮೇಷನ್ ಆಗಲ್ಲ. ಸೊ ಆಕ್ಚುಲಿ ಅದ್ರ ಪ್ರಾಪರ್ಟಿ ಹೇಳೋದಾದ್ರೆ ಲೀವ್ಸ್ ನೋ ರೆಸಿಡ್ಯೂ ಲೈಕ್ ಆಶ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ದಿಸ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಬಯೋಗ್ಯಾಸ್. ಇಟ್ ಬರ್ನ್ಸ್ ವಿತ್ ಸ್ಮೋಕ್. ಬಯೋಗ್ಯಾಸ್ ಅನ್ನ ಬರ್ನ್ ಮಾಡಿದಾಗ ಸ್ಮೋಕೇ ರಿಲೀಸ್ ಆಗಲ್ಲ, ಇಟ್ ಬರ್ನ್ಸ್ ವಿತೌಟ್ ಸ್ಮೋಕ್. ಹಾಗಾಗಿ ಇದು ಬಯೋಗ್ಯಾಸ್ನ ಪ್ರಾಪರ್ಟಿ ಅಲ್ಲ. ಇಟ್ಸ್ ಹೀಟಿಂಗ್ ಕೆಪಾಸಿಟಿ ಇಸ್ ಲೋ. ಬಯೋಗ್ಯಾಸ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಹಾಗಾಗಿ ಅದರದ್ದು ಹೀಟಿಂಗ್ ಕೆಪಾಸಿಟಿ ಹೈ ಇರುತ್ತೆ. ಸೊ ವಿ ಗೋ ವಿತ್ ದ ಆಪ್ಷನ್ A, its heating capacity is high. Okay, 54th ಕ್ವಶನ್ ಅನ್ನು ನಾವು ನೋಡೋಣ. ಇದು ಕೂಡ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಆಗಿದೆ. ಇಲ್ಲಿ ಏನು ಕೇಳಿದ್ರೆ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಅ ಲೆನ್ಸ್ ಆರ್
-60 ಸೆಂಟಿಮೀಟರ್ ಅಂಡ್ 20 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ, -20. ಓಕೆ, ಏನು ಕಂಡುಹಿಡಿಬೇಕು? ದ ಮ್ಯಾಗ್ನಿಫಿಕೇಶನ್ ಆಫ್ ದ ಲೆನ್ಸ್ ಕೇಳಿದ್ದಾರೆ, ಕಂಡುಹಿಡಿಬೇಕು ನಾವು. ಓಕೆ, ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ ಆರ್ ದ ಗಿವನ್ ವ್ಯಾಲ್ಯೂಸ್. ಓಕೆ, ಏನು ಕೇಳಿದ್ದಾರೆ? ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ನಾವು ಯು ಇಂದ ಮೆಜರ್ ಮಾಡ್ತೀವಿ, ಯು ಇಂದ ಇಂಡಿಕೇಟ್ ಮಾಡ್ತೀವಿ, ದಟ್ ಈಸ್ -60 ಸೆಂಟಿಮೀಟರ್. ವಾಟ್ ಅಬೌಟ್ ಇಮೇಜ್ ಡಿಸ್ಟೆನ್ಸ್? ಇಮೇಜ್ ಡಿಸ್ಟೆನ್ಸ್ ಅನ್ನು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಇಮೇಜ್ ಡಿಸ್ಟೆನ್ಸ್ v is equal to -20 ಸೆಂಟಿಮೀಟರ್. ಏನು ಕೇಳಿದ್ದಾರೆ? ದೇ ಹ್ಯಾವ್ ಆಸ್ಕ್ಡ್ ಫಾರ್ ಮ್ಯಾಗ್ನಿಫಿಕೇಶನ್. Magnification m is equal to how much? So what is the formula to find out magnification? M is equal to v by u. That is equal to v value ಎಷ್ಟಿದೆ ನೋಡಿ, -20. What about u value? -60. Okay, so -20 -60 ತಗೊಂಡ್ರೆ +3.0, sorry, +0.33. Okay, so +0.33 ಎಲ್ಲಿದೆ? ಆಪ್ಷನ್ ಸಿ is the right answer. Okay, so magnification of the lens will be +0.33 ಆಗುತ್ತೆ. Okay, 55th question ಹೋಗೋಣ. The process used to convert metal carbonate ores into their oxides is, ಇದು ಕ್ವಶನ್ ಡೈರೆಕ್ಟ್ ಇದೆ ನೋಡಿ. 1 ಮಾರ್ಕ್ಸ್ ಕೇಳಿದ್ರೆ ವಾಟ್ ಈಸ್ ಕ್ಯಾಲ್ಸಿನೇಷನ್ ಅಂತ ಕೇಳ್ತಾ ಇದ್ರು, ಬಟ್ ಇಲ್ಲಿ ಡೆಫಿನೇಷನ್ ಅನ್ನು ಕೊಟ್ಟು ಟರ್ಮ್ ಅನ್ನ ಕೇಳಿದ್ದಾರೆ. ಸೊ ಮೆಟಲ್ ಕಾರ್ಬೋನೇಟ್ ಅನ್ನ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರಾಸೆಸ್ಗೆ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಮೆಟಲ್ ಕಾರ್ಬೋನೇಟ್ ತಗೊಳ್ಳೋಣ, ಒಂದು ಯಾವುದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ತಗೊಳ್ಳೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಏನ್ ಮಾಡ್ತೀವಿ? ಮೆಟಲ್ ಕಾರ್ಬೋನೇಟ್ ಅನ್ನ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ, ದೇರ್ ಆಕ್ಸೈಡ್ಸ್ ಅಂತ. ಸೊ ಕ್ಯಾಲ್ಸಿಯಂನ ಆಕ್ಸೈಡ್ ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಓಕೆ, ಪ್ಲಸ್ CO2. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕ್ಯಾಲ್ಸಿನೇಷನ್. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಈ ಪ್ರಾಸೆಸ್ಗೆ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. 56th ಕ್ವಶನ್ ನೋಡಿ. ದ ಕರೆಕ್ಟ್ ಗ್ರೂಪ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳಿದ್ವಿ. ಇಲ್ಲಿ ಬೇರೆ ಬೇರೆ ಕಾರ್ಬನ್ ಕಾಂಪೌಂಡ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳೇ ಇರುವಂತ ಒಂದು ಗುಂಪು ಯಾವುದು ಅಂತ ಕೇಳಿದ್ವಿ. ಓಕೆ, ಸೊ ಹಿಯರ್ ಸ್ಯಾಚುರೇಟೆಡ್ ಅಂದ್ರೆ ಏನು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಒಂದೇ ಇದೆ. ಸೊ ಯಾವುದು? ಆಲ್ಕೇನ್. ವೈ ಇಟ್ ಇಸ್ ಕಾಲ್ಡ್ ಎಸ್ ಸ್ಯಾಚುರೇಟೆಡ್? ಬಿಕಾಸ್ ಅದರಲ್ಲಿರುವಂಥ ಕಾರ್ಬನ್ಗಳ ನಡುವೆ ಓನ್ಲಿ ಸಿಂಗಲ್ ಬಾಂಡ್ ಮಾತ್ರ ಇರ್ತದೆ. ಸೊ ಹಾಗಾದ್ರೆ ನಾವು ಇಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಇರುವ ಆಲ್ಕೇನ್ ಕಾಂಪೌಂಡ್ ಅನ್ನು ಕಂಡುಹಿಡಿಬೇಕು. ಅಥವಾ ಜನರಲ್ ಫಾರ್ಮುಲಾದ ಮೇಲೆ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಕ್ಕೆ ಹೊರಡೋಣ ನಾವು. CnH2n+2 is the general formula of alkanes. ಹಾಗಾದ್ರೆ CnH2n+2 ಫಾರ್ಮುಲಾನ ಸ್ಯಾಟಿಸ್ಫೈ ಮಾಡುವಂಥ ಯಾವ ಕಾಂಪೌಂಡ್, 3 ಕಾಂಪೌಂಡ್ಗಳು ಎಲ್ಲಿದೆಯೋ ಅದು ಆಪ್ಷನ್ ಆಗುತ್ತೆ ಅಂತ. ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, CH4 2n, CnH2n ಅನ್ನ ಫಾಲೋ ಮಾಡುತ್ತೆ. C2H4 ದಟ್ ಈಸ್ 2n+2 ಇದೆ. C3H4 ದಿಸ್ ಇಸ್ 2n-2 ಇದೆ. ಓಕೆ, 2n-2 ಇದೆ. ನಮಗೆ ಬೇಕಾಗಿರೋದು 2n+2 ಮಾತ್ರ. ಹಾಗಾದ್ರೆ ಈ ಆಪ್ಷನ್ ಸರಿ ಆಗಲ್ಲ. ವಾಟ್ ಅಬೌಟ್ ಸೆಕೆಂಡ್ ಆಪ್ಷನ್? C2H6 ಈಸ್ ಇಟ್ ಫಾಲೋಸ್ 2n+2 ರೂಲ್, ದಟ್ ಈಸ್ ಆಲ್ಕೇನ್ ಫಾರ್ಮುಲಾನು ಹೊಂದಿದೆ. C3H8 3 × 2 6, 6 + 2 8. ಸೊ ಇದು ಕೂಡ 2n+2 ಅನ್ನ ತೋರಿಸುತ್ತೆ. C4H10 4 × 2 8, 8 + 2 10. ಸೊ ಇದು ಕೂಡ 2n+2 ಅನ್ನ ತೋರಿಸುತ್ತೆ. ಸೊ ಹಾಗಾದ್ರೆ ಇದೇ ಆಪ್ಷನ್ ಆಗುತ್ತೆ ನಮಗೆ, ಇದೇ ಆನ್ಸರ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ CnH2n+2. ಓಕೆ, ಇಲ್ಲಿ 2n+2ನೇ ಫಾಲೋ ಮಾಡುತ್ತೆ. ಹಾಗಾಗಿ ನಮಗೆ ಬಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಸಿಕ್ಕಿದೆ, ಇನ್ನು ಉಳಿದಿದ್ದ ಆಪ್ಷನ್ಗೆ ಯಾಕೆ ಹೋಗೋದು? ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಓಕೆ, ನೆಕ್ಸ್ಟ್ 57ನೇ ಕ್ವಶನ್ಗೆ ಹೋಗೋಣ. ದ ಅಟೋಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ X ಈಸ್ 11 and the atomic number of Y is 17. Then the type of bond formed between these two elements. ಓಕೆ, ನೋಡಿ, 2 ಎಲಿಮೆಂಟ್ಸ್ ಇದೆ. ಯಾವ್ದ್ಯಾವುದು? ಎಲಿಮೆಂಟ್ X ಅಂಡ್ ಎಲಿಮೆಂಟ್ Y. X ಎಲಿಮೆಂಟಿನ ಅಟೋಮಿಕ್ ನಂಬರ್ 11 ಇದೆ, Y ಎಲಿಮೆಂಟಿನ ಅಟೋಮಿಕ್ ನಂಬರ್ 17 ಇದೆ. ಇವೆರಡರ ನಡುವೆ ಯಾವ ರೀತಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಎಕ್ಸಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ರೆ, ಸೊ 11 ಎಲೆಕ್ಟ್ರಾನ್ಸ್ ಇರೋದ್ರಿಂದ K ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, L ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್, ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇರ್ತದೆ. ಇನ್ನು 1 ಎಲೆಕ್ಟ್ರಾನ್ ಉಳಿತದೆ, ಅದು M ಶೆಲ್ಗೆ ನಾವು ಆಡ್ ಮಾಡ್ತೀವಿ. ವಾಟ್ ಅಬೌಟ್ 17 ಅಟೋಮಿಕ್ ನಂಬರ್? ಇಲ್ಲೂ ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರ್ಕೊಂಡ್ರೆ, ಸೊ ವಿ ವಿಲ್ ಹ್ಯಾವ್ 2 8 7
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದು 281, ಇದು 287 ಇದೆ. ಸೊ ನೋಡಿ, ಯಾವುದೇ ಒಂದು ಎಲಿಮೆಂಟ್ ಆಕ್ಟೆಟ್ ಸ್ಟ್ರಕ್ಚರ್ ಅನ್ನ ಪಡ್ಕೋಬೇಕಂದ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ 8 ಎಲೆಕ್ಟ್ರಾನ್ಸ್ ಅನ್ನ 8 ಎಲೆಕ್ಟ್ರಾನ್ಸ್ ತಗೋಬೇಕಂದ್ರೆ ಎಮ್ ಇದು 7 ಎಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಪಾಸಿಬಲ್, ಸೊ ದಟ್ ಇಟ್ ವಿಲ್ ಡೊನೇಟ್ 1 ಎಲೆಕ್ಟ್ರಾನ್ ಅಂಡ್ ಇಟ್ ವಿಲ್ ಬಿಕಮ್ ವಾಟ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಆಗ್ತದೆ. ಹಾಗಾಗಿ ಇದು 1 ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡ್ತದೆ, ಓಕೆ, ಅಥವಾ ಲೂಸ್ ಮಾಡ್ಕೊಳ್ಳುತ್ತೆ. ವೈ ನೋಡಿ 17 ಅಟೋಮಿಕ್ ನಂಬರ್ ಇದೆ. ಆಕ್ಟೇಟ್ ಸ್ಟ್ರಕ್ಚರ್ ಪಡ್ಕೋಬೇಕಂದ್ರೆ ಎಂ ಶೆಲ್ಗೆ 1 ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಎಕ್ಸ್ ಇಂದ ಅದು 1 ಎಲೆಕ್ಟ್ರಾನ್ ಅನ್ನು ತಗೊಳುತ್ತೆ. ಸೊ ದಟ್ ಇಟ್ ವಿಲ್ ಬಿಕಮ್ 8 ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಆಕ್ಟೇಟ್ ಸ್ಟ್ರಕ್ಚರ್ ಅಥವಾ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಆಕ್ಟೇಟ್ ಸ್ಟ್ರಕ್ಚರ್ ಬರ್ತದೆ. ಸೊ ಎಕ್ಸ್ ವಿಲ್ ಡೊನೇಟ್ ದ ಎಲೆಕ್ಟ್ರಾನ್ ಸೊ ದಟ್ ಇಟ್ ಈಸ್ ಪಾಸಿಟಿವ್, ಇಟ್ ವಿಲ್ ಬಿಕಮ್ ಪಾಸಿಟಿವ್ ಅಯಾನ್. ಅಂಡ್ ವೈ ಬೈ ರಿಸೀವಿಂಗ್ ದ ಎಲೆಕ್ಟ್ರಾನ್ ಫ್ರಮ್ ದ ಎಕ್ಸ್ ಇಟ್ ವಿಲ್ ಬಿಕಮ್ ನೆಗೆಟಿವ್. ಓಕೆ, ಸೊ ಹಾಗಾದ್ರೆ ಎಕ್ಸು ಮತ್ತೆ ವೈನ ನಡುವೆ ಎಲೆಕ್ಟ್ರಾನ್ಗಳೇನಾಗಿದ್ದಾವೆ, ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾವೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದೆ. ಎಕ್ಸು ಡೊನೇಟ್ ಮಾಡಿದೆ, ವೈ ಅದನ್ನ ರಿಸೀವ್ ಮಾಡ್ಕೊಂಡಿದೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಬಾಂಡ್ ಫಾರ್ಮೇಷನ್ ಆಗುತ್ತೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಬಾಂಡ್ ಫಾರ್ಮೇಷನ್ ಆದ್ರೆ ಅಂತಹ ಬಾಂಡ್ ಅನ್ನು ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ವಾಟ್ ಅಬೌಟ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ಕೋವೆಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಆಗಿರೋದ್ರಿಂದ ಇಲ್ಲಿ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಯಾನಿಕ್ ಬಾಂಡ್ ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇಲ್ಲಿ ಎಕ್ಸ್ ಯಾವುದು ನೋಡೋಣ. ಎಕ್ಸ್ ಅಟೋಮಿಕ್ ನಂಬರ್ 11 ಇದೆ ಅಂತಂದ್ರೆ ದಟ್ ಈಸ್ ಸೋಡಿಯಂ ಆಟಮ್. ವಾಟ್ ಅಬೌಟ್ ವೈ? ಅಟೋಮಿಕ್ ನಂಬರ್ 17 ಇದೆ ಅಂತಂದ್ರೆ ದಟ್ ಈಸ್ ಕ್ಲೋರಿನ್. ಓಕೆ, ಸೊ ದ ಬಾಂಡ್ ಫಾರ್ಮ್ಡ್ ಇನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಅಂದ್ರೆ ಸೋಡಿಯಂ ಮತ್ತೆ ಕ್ಲೋರಿನ್ ನಡುವೆ ಬಾಂಡ್ ಫಾರ್ಮೇಷನ್ ಆದಾಗ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ. ನಿಮಗೆಲ್ಲ ಗೊತ್ತಿದೆ, sodium chloride is an ionic compound which is made of ionic bonding. Okay, so let's move on to 58th question. Okay, as the pH value of the solution decreases, what happens anta? So pH value, ಒಂದು ಸೊಲ್ಯೂಷನ್ ನ pH ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ ಅಂತ ಕೇಳಿದೆ. ಸೊ ಅದನ್ನ ಆನ್ಸರ್ ಮಾಡ್ಬೇಕಂದ್ರೆ ನಾವು pH ಸ್ಕೇಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ pH ಸ್ಕೇಲ್ ಏನ್ ಹೇಳುತ್ತೆ? pH ಸ್ಕೇಲ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ pH ಸ್ಕೇಲ್ ಇನ್ ದ ಮಿಡಲ್ 7 ಇರುತ್ತೆ, ಅಪ್ ಟು ಇಟ್ ರನ್ಸ್ ಅಪ್ ಟು 14 ಅಂಡ್ ಲೋಯೆಸ್ಟ್ ಅಂತಂದ್ರೆ 0. ಓಕೆ, 0 to 7, 7 and 7 to 14. ವಾಟ್ ಅಬೌಟ್ 7? 7 is neutral. ವಾಟ್ ಅಬೌಟ್ 14? ಇಟ್ ಈಸ್ ಬೇಸಿಕ್ ಆಗ್ತದೆ. ವಾಟ್ ಅಬೌಟ್ 0 ಬಂದ್ರೆ 7 ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅಸಿಡಿಕ್ ಅಂತ ಹೇಳ್ತೀವಿ. ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಇಲ್ಲೇನು ಹೇಳಿದ್ದಾರೆ? pH ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ಆ ಸೊಲ್ಯೂಷನ್ ನ pH ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ. ಸೊ pH ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತಂದ್ರೆ what happens? The solution is becoming more basic, sorry, more acidic. ಯಾಕಂದ್ರೆ pH ವ್ಯಾಲ್ಯೂ 7 ಗಿಂತಲೂ ಕಡಿಮೆ ಇತ್ತು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅಸಿಡಿಕ್ ಅಂತ ಕರಿತೀವಿ. 7 ಗಿಂತಲೂ ಕಡಿಮೆ ಇತ್ತು ಅಂದ್ರೆ ಮೋರ್ ಅಸಿಡಿಕ್ ಆಗ್ತಿದೆ ಅಂತಂದ್ರೆ ಆಸಿಡ್ ನ ಪ್ರಾಪರ್ಟಿ ಏನು? ವೆನೆವರ್ ಇಟ್ ಈಸ್ ಇನ್ ಸೊಲ್ಯೂಷನ್ ಇದ್ದಾಗ ಅದು H+ ಅಯಾನ್ಗಳನ್ನು ಫಾರ್ಮೇಷನ್ ಮಾಡುತ್ತೆ ಅಂತ ಗೊತ್ತು ನಮಗೆ. ಮೋರ್ ಅಸಿಡಿಕ್ ಆಗ್ತಿದೆ ಅಂದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ. H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ OH- ಡಿಕ್ರೀಸ್ ಆಗ್ತಿದೆ ಅಂತ. ಸೊ H+ ಅಯಾನ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಯಾವ ಆಪ್ಷನ್? ಆಪ್ಷನ್ ಬಿ, ನಂಬರ್ ಆಫ್ H+ ಅಯಾನ್ ಇನ್ಕ್ರೀಸಸ್. ಹಾಗಾದ್ರೆ ಎ ಆಪ್ಷನ್ ಬಗ್ಗೆ ನೋಡೋದಾದ್ರೆ ನಂಬರ್ ಆಫ್ OH- ಅಯಾನ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? pH ವ್ಯಾಲ್ಯೂ ಗೋಸ್ ಆನ್ ಇನ್ಕ್ರೀಸಸ್. ನೋಡಿ, OH- ಅಯಾನ್ ಅಂದ್ರೆ ಬೇಸಿಕ್. ಸೊ pH ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂದ್ರೆ ಬೇಸಿಕ್ ನೇಚರ್ ಜಾಸ್ತಿ ಆಗ್ತಿದೆ ಅಂತ. ಬೇಸಿಕ್ ನೇಚರ್ ಜಾಸ್ತಿ ಆಗ್ತಿದೆ ಅಂದ್ರೆ OH- ಅಯಾನ್ ಜಾಸ್ತಿ ಆಗ್ತಿದಾವೆ ಅಂತ. ವಾಟ್ ಅಬೌಟ್ ನಂಬರ್ ಆಫ್ H+ ಅಯಾನ್ ಇನ್ ಡಿಕ್ರೀಸಸ್? ದಿಸ್ ಇಸ್ ಆಲ್ಸೋ ದ ಸೇಮ್, pH ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಓಕೆ, ಯಾಕೆಂದ್ರೆ OH- ಜಾಸ್ತಿ ಆಗ್ತಿದೆ ಅಂದ್ರೆ H+ ಕಡಿಮೆ ಆಗ್ತಿದೆ ಅಂತ. ಈಕ್ವಲ್ ನಂಬರ್ ಆಫ್ OH- ಅಂಡ್ H+ ಅಯಾನ್ಸ್ ಇತ್ತು ಅಂತಂದ್ರೆ ದಟ್ ಈಸ್ ನ್ಯೂಟ್ರಲ್, pH ವ್ಯಾಲ್ಯೂ 7 ಇರುತ್ತೆ. ಓಕೆ, ಸೊ ಈ ತರ ಇಲ್ಲಿ ನಾವು ಆಪ್ಷನ್ ಯಾವುದನ್ನ ಬಿ ಅನ್ನು ಚೂಸ್ ಮಾಡ್ಕೋಬಹುದು. ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಕಾರ್ಬನ್ ಕಾಂಪೌಂಡ್ ಈಸ್. ಇಲ್ಲಿ ಕೊಟ್ಟಿರುವ ಕಾರ್ಬನ್ ಕಾಂಪೌಂಡ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಕೇಳಿದೆ. ಓಕೆ, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲಿರುವ ಫಂಕ್ಷನಲ್ ಗ್ರೂಪ್ C+OH. ಓಕೆ, ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್. ಓಕೆ, COOH ಇದೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾರ್ಬಾಕ್ಸಿಲಿಕ್ ಆಸಿಡ್. Carboxylic acid. So we go with the option D. Okay, what about aldehyde? Aldehyde na functional group ಏನು? CHO ಅಲ್ವಾ? What about alcohol? OH. What about ketone? C double bond O. Okay,
ಸೊ ಇಲ್ಲಿ ಯಾವ ರೀತಿ ಆದರೂ ಕ್ವಶನ್ ಕೇಳ್ಬೋದು. ಎಲ್ಲ ಫಂಕ್ಷನಲ್ ಗ್ರೂಪಿಂದು ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿರುವಂಥ ಈ ಇಮೇಜಲ್ಲಿರುವಂತಹ ಫಂಕ್ಷನಲ್ ಗ್ರೂಪ್ ಯಾವುದು ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್, COOH. 60th question go. The atomic number of an element is 20. In the modern periodic table, this elements belongs to the period 4, 8, 2 and 3. ಅಂದರೆ ಒಂದು ಅಟೋಮಿಕ್ ನಂಬರ್ ಇದೆ ಒಂದು ಎಲಿಮೆಂಟ್ ಇಂದು. ಅಟೋಮಿಕ್ ನಂಬರ್ ಎಷ್ಟು ಅಂತಂದ್ರೆ ಸಮ್ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಅಟೋಮಿಕ್ ನಂಬರ್ 20 ಇದೆ. ಓಕೆ, ಅಟೋಮಿಕ್ ನಂಬರ್ 20. ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಪೀರಿಯಡ್. ಇದರದ್ದು ನಾವು ಪೀರಿಯಡ್ ನಂಬರ್ ಅನ್ನ ಕಂಡುಹಿಡಬೇಕು. ಪೀರಿಯಡ್ ನಂಬರ್ ಅನ್ನ ಕಂಡುಹಿಡಬೇಕು. ಅಟೋಮಿಕ್ ನಂಬರ್ 20 ಇರುವಂತ ಎಲಿಮೆಂಟ್ ಇದೆ. ಸೊ ಇಲ್ಲೊಂದು ಟ್ರಿಕ್ ಇದೆ. ಪೀರಿಯಡ್ ನಂಬರ್ ಅನ್ನ ಕಂಡುಹಿಡಬೇಕು ಅಂದ್ರೆ ಹೇಗಪ್ಪ, ಯಾವುದೋ ಒಂದು ಎಲಿಮೆಂಟ್ ಎಲ್ಲೆಲ್ಲೋ ಇದೆ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ ನಮ್ಗೆ ಒಂದು ಟ್ರಿಕ್ ಇದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಅಟೋಮಿಕ್ ನಂಬರ್ ಅನ್ನ ಕಂಡುಹಿಡಬೇಕು ಅಂದ್ರೆ ಪೀರಿಯಡ್ ಅಲ್ಲಿ ಯಾವ ರೀತಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವೇರಿ ಆಗ್ತಾ ಇದೆ, ನಂಬರ್ ಆಫ್ ಶೆಲ್ಸ್ ಯಾವ ರೀತಿ ವೇರಿ ಆಗ್ತಿದೆ ಅಂತ ನಾವು ತಿಳ್ಕೊಬೇಕು. ಸೊ ಪ್ರತಿ ಪೀರಿಯಡ್ಗೂ ಮೂವ್ ಆಗ್ತಾ ಹೋದಂಗೆಲ್ಲ ಪೀರಿಯಡ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಓಕೆ, ಅಲ್ಲಿ ಒಂದು ನಂಬರ್ ಆಫ್ ಶೆಲ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕು. ನಂಬರ್ ಆಫ್ ಶೆಲ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಮಗೊಂದು ವಿಷಯ ಗೊತ್ತಾಗುತ್ತೆ. ಏನು ಅಂತಂದ್ರೆ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್, ಈ ರೀತಿ 7 ಪೀರಿಯಡ್ಸ್ ಇದೆ ಅಲ್ವಾ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅಲ್ಲಿ. ಫಸ್ಟ್ ಪೀರಿಯಡ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಗಳ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಥವಾ ಅಲ್ಲಿರುವಂತ ಅಟೋಮಿಕ್ ಶೆಲ್ ಎಷ್ಟಿರುತ್ತೆ, ಒಂದೇ ಒಂದು ಶೆಲ್ ಇರುತ್ತೆ, ಕೆ ಇರುತ್ತೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುವಂತಹ ಆಟಮ್ಗಳ ಅಥವಾ ಎಲಿಮೆಂಟ್ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿರುವ ಎಲ್ಲಾ ಎಲಿಮೆಂಟ್ಗಳ ಅಟೋಮಿಕ್ ನಂಬರ್ ಅನ್ನ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಒಳಪಡಿಸಿದ್ರೆ ದಟ್ ಈಸ್ 2 ಶೆಲ್ ಅಲ್ಲಿ ಅದು ತುಂಬ ಹೋಗುತ್ತೆ, ಕೆ ಅಂಡ್ ಎಲ್. ವಾಟ್ ಅಬೌಟ್ ಥರ್ಡ್, ದಟ್ ಈಸ್ KLM ಅಂತ ಹೇಳಿ. ಅಂದ್ರೆ ಪೀರಿಯಡ್ ನಂಬರ್ ಇಸ್ ಈಕ್ವಲ್ ಟು ದ ಶೆಲ್ ನಂಬರ್. ಓಕೆ, ಸೊ ಇಲ್ಲಿ 3ನೇ ಪೀರಿಯಡ್ ಅನ್ನ ನೋಡಿ, KLM ಅಂತ ಇದೆ. ಇಲ್ಲಿ ನಮಗೆ ಅಟೋಮಿಕ್ ನಂಬರ್ 20 ಇದೆ. ಈ 20 ಅಟೋಮಿಕ್ ನಂಬರಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರೆದ್ರೆ ವಾಟ್ ಹ್ಯಾಪನ್ಸ್, ದಟ್ ಈಸ್ KLM. ಓಕೆ, ಸೊ ಈಗ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋಣ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಬಿ ಫಿಲ್ ಇನ್ ಕೆ ಶೆಲ್ ಈಸ್ 2 ಅಲ್ವಾ. 2 ಎಲೆಕ್ಟ್ರಾನ್ಸ್ ಅನ್ನು ಹಾಕೋಣ. ವಾಟ್ ಅಬೌಟ್ L, 8 ಎಲೆಕ್ಟ್ರಾನ್ಸ್ ಆಯ್ತು. ಸೊ ಟೋಟಲ್ 10 ಆಯ್ತು. ಬಟ್ ಇಲ್ಲಿರೋದು 20 ಎಲೆಕ್ಟ್ರಾನ್ಸ್. 20 ಅಂದ್ರೆ ಇನ್ನೂ 10 ಉಳಿತು. ಓಕೆ, ಅಲ್ಲಿ 10 ಉಳಿದಾಗ ಮತ್ತೆ ಎಮ್ ಅಲ್ಲಿ 10 ಎಲೆಕ್ಟ್ರಾನ್ಸ್ ಅನ್ನ ನಾವು ಹಾಕ್ಬೋದಾ ಅಂದ್ರೆ ಹಾಕಕ್ ಬರಲ್ಲ. ಕಾರಣ ಏನು ಅಂತಂದ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇದ್ರೆ ಆಕ್ಟೆಟ್ ಸ್ಟ್ರಕ್ಚರ್ ಇರ್ತದೆ. ಹಾಗಾಗಿ ಇಲ್ಲಿ ನಾವು 8 ಎಲೆಕ್ಟ್ರಾನ್ಸ್ ಅನ್ನ ಮಾತ್ರ ಹಾಕ್ತೀವಿ. ಓಕೆ, ಇನ್ನು ಉಳಿದಂತೆ ಎಷ್ಟು ಎಲೆಕ್ಟ್ರಾನ್ಸ್ ಉಳಿತು, 8, 8, 16, 16 + 2 18 ಆಯ್ತು. ಹಾಗಾದ್ರೆ ಇನ್ನೊಂದು ಶೆಲ್ ಅನ್ನ ನಾವು ಬರ್ಕೊಂತೀವಿ, ಎನ್ ಶೆಲ್ ಅನ್ನ ಬರ್ಕೊಳ್ಳೋಣ. ಎನ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಶೆಲ್ಸ್ ಇನ್ atom which is having 20 atomic number, that is 4 shells ಇದೆ. ಓಕೆ, ಸೊ ದಟ್ ದ ಅಟೋಮಿಕ್ ನಂಬರ್ 20 ಇರುವಂತಹ ಒಂದು ಎಲಿಮೆಂಟ್ 4th ಪೀರಿಯಡ್ಗೆ ಬಿಲಾಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ 4 ಶೆಲ್ಸ್ ಅಂತ ಹೇಳ್ತೀವಿ, KLMN. ಓಕೆ, ಸೊ ಹಾಗಾದ್ರೆ 4 ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ A ವಿಚ್ ಇಸ್ 4. ಓಕೆ, ಇಲ್ಲಿ ನೋಡಿ ಈ ಪೀರಿಯಾಡಿಕ್ ಟೇಬಲ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕ್ಯಾಲ್ಸಿಯಂ ಎಲ್ಲಿದೆ ನೋಡಿ. ಸೊ ಹಿಯರ್ ಇಸ್ ಕ್ಯಾಲ್ಸಿಯಂ, ದಟ್ ಈಸ್ 20. ಯಾಕೆಂದ್ರೆ ಅಟೋಮಿಕ್ ನಂಬರ್ 20 ಇದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಅಂತ. ಓಕೆ, ಸೊ ಕ್ಯಾಲ್ಸಿಯಂ ಪೀರಿಯಡ್ ನಂಬರ್ ಎಷ್ಟಿದೆ ನೋಡಿ, ದಿಸ್ ಇಸ್ 1, 2, 3, 4. 4th ಪೀರಿಯಡ್ ಅಲ್ಲಿ ಇದೆ. ಸೊ ಅಟೋಮಿಕ್ ನಂಬರ್ 20 ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ಜಸ್ಟಿಫೈಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ ದ ಕ್ವಶನ್ ನಂಬರ್ 61. ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಎ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಸಿಂಗಲ್ ಬಾಂಡ್ಸ್ ಇದೆ ಅಂತ ಕೇಳಿದೆ. ಓಕೆ, ಫಸ್ಟ್ ಸೈಕ್ಲೋಹೆಕ್ಸೇನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ 3 ವರ್ಡ್ಸ್ ಇದೆ ನೋಡಿ. ಸೈಕ್ಲೋ, ದಟ್ ಮೀನ್ಸ್ ದಟ್ ಸೈಕ್ಲಿಕ್, ದಟ್ ಇಸ್ ಅ ಸೈಕ್ಲಿಕ್ ಕಾಂಪೌಂಡ್. ಇನ್ನೊಂದು ಹೆಕ್ಸಾ ಅಥವಾ ಹೆಗ್ಸ್,
Hexane means 6, that is 6 carbon atoms. What about ane? Ane is a suffix for alkane. So alkane is a saturated carbon which contain carbon-carbon single bond, which is 6 carbon compound ಅಂತ ಹೇಳಿದರೆ ಅದೊಂದು cyclic ಅಂತ ಹೇಳಿದರೆ. ಸೊ ಈ ಆಧಾರದ ಮೇಲೆ ನಾವು ಅದರ ಸ್ಟ್ರಕ್ಚರ್ ಅನ್ನ ಬರ್ಕೊಳ್ಳೋಣ. ಬಾಂಡ್ಸ್ ಕೌಂಟ್ ಮಾಡಬೇಕು ಅಂತಂದ್ರೆ ನಮಗೆ ಸ್ಟ್ರಕ್ಚರ್ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಬರ್ಕೊಂಡ್ರೆ ಆ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಇಲ್ಲಿ 6 ಕಾರ್ಬನ್ ಆಟಮ್ಸ್ ಇದೆ. 6 ಕಾರ್ಬನ್ ಆಟಮ್ಗೆ ಸಿಂಗಲ್ ಬಾಂಡ್ ಅನ್ನು ಹಾಕಬೇಕು ಅಂತಂದ್ರೆ ಸೊ ಹೈಡ್ರೋಜನ್ ಅನ್ನು ಈ ರೀತಿ ಬರ್ಕೊಂತೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಇಲ್ಲಿ ನಂಬರ್ ಆಫ್ ಬಾಂಡ್ಸ್ ಅನ್ನ ಕೌಂಟ್ ಮಾಡ್ತಾ ಹೋದ್ರೆ 1 2 3 4 5 6 7 8 9 10 11 12. ಈಗ ಒಳಗಡೆ ಬರೋಣ. ಕಾರ್ಬನ್ ಕಾರ್ಬನ್ 13 14 15 16 17 18. So here 18 single bonds are present in the structure of cyclohexane molecule. So we go with the option 18, that is B. Okay, next 62ನೇ question ನೋಡಿ. In the modern periodic table, as we move down a group, the atomic size of the element decreases, do not change, increases, first increases and then decreases. So this question is about the trends in modern periodic table. ನೋಡಿ, ಒಂದು ಗ್ರೂಪ್ ಇಂದ ಮೂವ್ ಆದ್ರೆ ಅಂದ್ರೆ ಟಾಪ್ ಟು ಬಾಟಮ್ ಅಂದ್ರೆ ಡೌನ್ ಎ ಗ್ರೂಪ್ ಮೂವ್ ಆಗ್ತಾ ಹೋದ್ರೆ ಅಟೋಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಅಂತ ಕೇಳಿದೆ. ಓಕೆ, ಸೊ ಅಟೋಮಿಕ್ ಸೈಜ್ ಅಂತಂದ್ರೆ ಏನು? ದ ಸೈಜ್ ಆಫ್ ದ ಆಟಮ್ ಈಸ್ ನಥಿಂಗ್ ಬಟ್, ಒಂದು ಆಟಮ್ನ ತಗೊಂಡ್ರೆ ಇದು ನ್ಯೂಕ್ಲಿಯಸ್ ಅಂದ್ರೆ ಈ ನ್ಯೂಕ್ಲಿಯಸ್ನಿಂದ ಔಟರ್ ಮೋಸ್ಟ್ ವೇಲೆನ್ಷಿಯಲ್ಗೆ ಇರುವಂತ ಡಿಸ್ಟೆನ್ಸ್ ಅನ್ನೇ ನಾವು ಅಟೋಮಿಕ್ ಸೈಜ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಗ್ರೂಪ್ ಇಂದ ಅಂದ್ರೆ ಒಂದೇ ಗ್ರೂಪ್ ಅಲ್ಲಿ ಮೇಲಿಂದ ಕೆಳಗಡೆ ನಾವು ಮೂವ್ ಆಗ್ತಾ ಹೋದ ಹಾಗೆಲ್ಲ ಈ ಅಟೋಮಿಕ್ ಸೈಜ್ ಏನಾಗುತ್ತೆ ಅಂತ ನೋಡಿ. ಒಂದು ಗ್ರೂಪ್ ಅಲ್ಲಿರುವ ಒಂದನೇ ಎಲಿಮೆಂಟ್ ಮತ್ತೆ ಎರಡು ಸಕ್ಸೆಸಿವ್ ಎಲಿಮೆಂಟ್ಗಳ ಮಧ್ಯದಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಭ್ಯಾಸ ಮಾಡಿದ್ರೆ ಫಾರ್ ಎವ್ರಿ ಸಕ್ಸೆಸಿವ್ ಎಲಿಮೆಂಟ್ಗೆ ಒಂದು ಶೆಲ್ ಆಡ್ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಶೆಲ್, ಒಂದು ಶೆಲ್ ಆಡ್ ಆಗ್ತಾ ಹೋಗುತ್ತೆ. ಒಂದು ಶೆಲ್ ಆಡ್ ಆಗಿದೆ ಅಂತಂದ್ರೆ ವಾಟ್ ಹ್ಯಾಪನ್ಸ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ವೇಲೆಂಟ್ ಶೆಲ್ ಇನ್ಕ್ರೀಸಸ್. ಆಬ್ವಿಯಸ್ಲಿ ಆರ್ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆರ್ ವ್ಯಾಲ್ಯೂ ಇನ್ಕ್ರೀಸ್, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಅಟೋಮಿನ ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ವೆನ್ ವಿ ಮೂವ್ ಡೌನ್ ದ ಗ್ರೂಪ್ ದ ಅಟೋಮಿಕ್ ಸೈಜ್ ಆಕ್ಚುಲಿ ಇನ್ಕ್ರೀಸಸ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 63rd ಕ್ವಶನ್ ಹೋಗೋಣ. ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. Fe plus CuSO4 gives rise to FeSO4 plus Cu. Zn plus FeSO4 gives rise to ZnSO4 plus Fe. ಓಕೆ, ಎರಡು ಈಕ್ವೇಶನ್ ಇದೆ. ಈ ಎರಡು ಈಕ್ವೇಶನ್ ಅಲ್ಲಿ ಬರುವಂತಹ ಮೆಟಲ್ಗಳನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡಬೇಕು. ಓಕೆ, ಇಲ್ಲಿ 3 ಮೆಟಲ್ಸ್ ಬರುತ್ತದೆ. Fe, Zn ಅಂಡ್ Cu. ಓಕೆ, ಈ 3 ಮೆಟಲ್ಗಳನ್ನ ನಾವು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದಾದ್ರೆ ನಮಗೆ ಡಿಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಬೇಕಂದ್ರೆ ನಮಗೆ ರಿಯಾಕ್ಟಿವಿಟಿ ಸೀರೀಸ್ ನ ನಾಲೆಜ್ ಬೇಕಾಗುತ್ತೆ. ಸೊ ಹಿಯರ್ ಇಸ್ ದ ರಿಯಾಕ್ಟಿವಿಟಿ ಸೀರೀಸ್ ಆಫ್ ದ ಮೆಟಲ್ಸ್ ಆಸ್ ಪರ್ ಯುವರ್ ಸಿಲೆಬಸ್. ನೋಡಿ, ಇಲ್ಲಿ ಯಾವ್ಯಾವ ಮೆಟಲ್ ಅಂತ ಹೇಳಿದೆ ನಾನು? Fe, Cu ಅಂಡ್ Zn. ಈ 3 ಮೆಟಲ್ಗಳು ಈ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಎಲ್ಲಿದೆ ಅಂತ ನೋಡೋಣ. ಓಕೆ, ಸೊ Fe ಇಸ್ ಹಿಯರ್. ಬಟ್ ವೇರ್ ಇಸ್ ದ Cu? H ನ ಕೆಳಗಡೆ ಇದೆ Cu. ವಾಟ್ ಅಬೌಟ್ Zn ಅಂದ್ರೆ ಜಿಂಕ್ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ರಿಯಾಕ್ಟಿವಿಟಿ ಸೀರೀಸ್ ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು ಅಂತಂದ್ರೆ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟು ಫಸ್ಟ್ ಇರಬೇಕು, ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟು ಲಾಸ್ಟ್ ಇರಬೇಕು. ಸೊ ಇದು ಹಾಗೇ ಇದೆ ರಿಯಾಕ್ಟಿವಿಟಿ ಸೀರೀಸ್. ಇಲ್ಲಿ ಮೋಸ್ಟ್ ರಿಯಾಕ್ಟಿವ್ ಜಿಂಕ್ ಫಸ್ಟ್ ಬರೋದ್ರಿಂದ ದಿಸ್ ಇಸ್ ಮೋಸ್ಟ್ ರಿಯಾಕ್ಟಿವ್, ಸೊ ಇಟ್ ಗಾಟ್ಸ್ ಫಸ್ಟ್ ಪ್ಲೇಸ್. Fe ಸೆಕೆಂಡ್ ಪ್ಲೇಸ್ ಅಲ್ಲಿದೆ ಅಂಡ್ Cu ಥರ್ಡ್ ಪ್ಲೇಸ್ ಅಲ್ಲಿದೆ. ಸೊ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ರೆ ಫಸ್ಟ್ ಯಾವ್ದು ಬರುತ್ತೆ? Zn ಬರುತ್ತೆ. ಓಕೆ, ಆಮೇಲೆ ಐರನ್ ಬರ್ತದೆ Fe, ಆಮೇಲೆ ಕಾಪರ್ ಬರುತ್ತೆ. ಸೊ Zn Fe Cu ಇರುವಂತ ಆಪ್ಷನ್ ಯಾವ್ದಿಲ್ಲಿ? Zn Fe Cu. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕಂಪಲ್ಸರಿ ಎಲ್ಲಾ ಪೇಪರ್ಗಳಲ್ಲಿ ಒಂದು ಕ್ವಶನ್ ಇದೆ. ಹಾಗಾಗಿ ಅದನ್ನು ಕೂಡ ತುಂಬಾ ಕೇರ್ಫುಲ್ ಆಗಿ ಕನ್ಸರ್ನ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡಿ. ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಅಂದ್ರೆ ಆ ಎಲಿಮೆಂಟ್ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೀವು ನೆನ್ಪಿಟ್ಕೊಂಡ್ರೆ ಒಂದು ಕ್ವಶನ್ ಕಂಪಲ್ಸರಿ ನೀವು ಬರುತ್ತೆ, ಅದನ್ನ ಆನ್ಸರ್ ಮಾಡ್ಬೋದು. 64th ಕ್ವಶನ್ಗೆ ಹೋಗೋಣ. ಓಕೆ, ಸೊ ದ ಗ್ಯಾಸ್ ಲಿಬರೇಟೆಡ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಗ್ರಾನ್ಯೂಲ್. ಓಕೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜಿಂಕ್ ಗ್ರಾನ್ಯೂಲ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ಕೇಳಿದೆ. ಓಕೆ, ಸೊ ಅದನ್ನ ನಾವು ರಿಯಾಕ್ಷನ್ ಬರ್ಕೊಳ್ಳೋಣ. ಓಕೆ, ಸೊ ಹಿಯರ್ Zn zinc granules
reacts with dilute sulfuric acid and it gives rise to zinc sulfate ZnSO4 and ಉಳಿದಿದ್ದೇನಿಲ್ಲಿ ಹೈಡ್ರೋಜನ್ ಗ್ಯಾಸ್ is liberated. ಸೊ ಜಿಂಕ್ ಗ್ರಾನ್ಯೂಲ್ಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಆಯ್ತು. ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಎಲ್ಲಿದೆ? ಆಪ್ಷನ್ ಡಿ ಹೈಡ್ರೋಜನ್ ಗ್ಯಾಸ್. ಓಕೆ, ಅಂದ್ರೆ ಇಲ್ಲೇನಿಲ್ಲ, ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್ ಇಟ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಗ್ಯಾಸ್ ಅಂತ. ಈಗ ಮೆಟಲ್ ಸಲ್ಫೇಟ್ ಸಿಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಇಕ್ವೇಶನ್ ಇದೆ, NaOH ಪ್ಲಸ್ HCl ಗಿವ್ಸ್ ರೈಸ್ ಟು NaCl ಪ್ಲಸ್ H2O. ಓಕೆ, ಸೊ ಈ ಇಕ್ವೇಶನ್ ಯಾವ ಒಂದು ಟೈಪ್ ಆಫ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅಂತ ಕೇಳಿದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಈಸ್ NaOH? NaOH ಈಸ್ ಅ ಸ್ಟ್ರಾಂಗ್ ಬೇಸ್. What about HCl? HCl is an acid, strong acid. When a strong base is treated with or react with a strong acid, it gives rise to what? It gives rise to a salt and water. So ಒಂದು ಆಸಿಡ್ ಬೇಸ್, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಥವಾ ವೀಕ್ ಆಸಿಡ್ ವೀಕ್ ಬೇಸ್ ರಿಯಾಕ್ಟ್ ಆಗಿ ಅದರಿಂದ ಸಾಲ್ಟ್ ಅಂಡ್ ವಾಟರ್ ಸಿಕ್ತು ಅಂತಂದ್ರೆ ಅಂತಹ ರಿಯಾಕ್ಷನ್ ಅನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. We call it as neutralization reaction. Okay, so where is the neutralization option here? Option A, neutralization reaction. Okay, it is very simple. When acid reacts with base, it gives rise to salt and water. Okay, what about this NaCl? It is salt, alva? So which is neutral in nature. So A is the answer. 66ನೇ question ಹೋಗೋಣ. The molecular formula of benzene is. It is also very simple and very interesting question. Benzene molecular formula ಏನಂತ ಕೇಳಿದ್ದಾರೆ. It is very simple. The benzene molecular formula is C6H6. Okay, so benzene ಸ್ಟ್ರಕ್ಚರ್ ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರುತ್ತದೆ, ಜೊತೆಗೆ ಅದೊಂದು ಸೈಕ್ಲಿಕ್ ಸ್ಟ್ರಕ್ಚರ್ ಆಗಿರುತ್ತೆ ಅಂತ. ಓಕೆ, ಈ ರೀತಿ ಇರುತ್ತೆ, ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರುತ್ತೆ. ಓಕೆ, ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಓಕೆ, ಅಂದ್ರೆ ಈ ಕ್ವಶನ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದೇ ಕ್ವಶನ್ ಬರದೇ ಇರ್ಬೋದು, ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾದ ಮೇಲೆ ಬೇರೆ ಯಾವ್ದಾದ್ರು ಕ್ವಶನ್ಸ್ ಬರ್ಬೋದು, ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟು ಸ್ಟ್ರಕ್ಚರಲ್ ಫಾರ್ಮುಲಾ ಯಾವುದಿದೆ ಅಂತಲೂ ಕೇಳ್ಬೋದು. ಓಕೆ, ಸೊ ಈ ರೀತಿ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಆ ಚಾಪ್ಟರ್ ಬರುವಂತಹ ಎಲ್ಲ ಕಾರ್ಬೊಹೈಡ್ರೇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಬರುವ ಎಲ್ಲ ಮಾಲಿಕ್ಯುಲರ್ ಫಾರ್ಮುಲಾಗಳು, ಸ್ಟ್ರಕ್ಚರಲ್ ಫಾರ್ಮುಲಾಗಳು, ಫಂಕ್ಷನಲ್ ಗ್ರೂಪ್ಸ್ ಪ್ರತಿಯೊಂದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 67th ಕ್ವಶನ್ಗೆ ಹೋಗೋಣ. The process that helps in the absorption and upward movement of water and minerals dissolved in it from roots to the leaves in plants. Okay, plant ಅಲ್ಲಿ okay, root ಇಂದ ಲೀಫಿಗೆ ವಾಟರು ಮತ್ತೆ ಮಿನರಲ್ಸ್ ಸಪ್ಲೈ ಆಗಬೇಕು ಅಂತಂದ್ರೆ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದೆ, ವಾಟರ್ ಮತ್ತೆ ಮಿನರಲ್ಸ್. ಓಕೆ, ದ ಪ್ರಾಸೆಸ್ ದಟ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಅಂಡ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್. ಓಕೆ, ಒಂದು ರೂಟು ವಾಟರ್ನ ಮಿನರಲ್ನ ಅಬ್ಸರ್ವ್ ಮಾಡಿಕೊಂಡು ಅದನ್ನ ಅಪ್ವರ್ಡ್ ಮೂವ್ಮೆಂಟ್ ಆಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೆಲ್ಪ್ ಮಾಡುವಂತಹ ಪ್ರಾಸೆಸ್ ಯಾವುದು ಅಂತ ನೋಡಿ. ಯಾವುದೇ ಒಂದು ನ್ಯೂಟ್ರಿಯೆಂಟು ಪ್ಲಾಂಟ್ ಅಲ್ಲಿ ಮೂವ್ ಆಗಬೇಕು ಅಂತಂದ್ರೆ ಸೋರ್ಸ್ ಟು ಸಿಂಕ್ ಅಲ್ಲಿ ಒಂದು ನೀಡ್ ಇರಬೇಕು, ಯಾವುದರಲ್ಲಿ ಸಿಂಕ್ ಅಲ್ಲಿ. ಅವಾಗ ಸೋರ್ಸ್ ಇಂದ ಸಿಂಕಿಗೆ ಮಾಲಿಕ್ಯೂಲ್ಸ್ ಅಥವಾ ಫುಡ್ ಅಥವಾ ವಾಟರ್ ಮೂವ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ರೂಟ್ ಇಂದ ಲೀಫಿಗೆ ವಾಟರ್ ಅಂಡ್ ಮಿನರಲ್ಸ್ ಮೂವ್ ಆಗ್ಬೇಕಂದ್ರೆ ಲೀಫ್ ಅಲ್ಲಿ ವಾಟರ್ನ ಅವಶ್ಯಕತೆ ಇರಬೇಕು. ವಾಟರ್ನ ಅವಶ್ಯಕತೆ ಯಾವಾಗ ಬರುತ್ತೆ ಅಂತಂದ್ರೆ ನೋಡಿ, ಒಂದು ಟ್ರಾನ್ಸ್ಪಿರೇಷನ್ ಅಂತ ಒಂದು ಪ್ರಾಸೆಸ್ ಇದೆ. ಈ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ದ ಲಾಸ್ ಆಫ್ ವಾಟರ್ ಫ್ರಮ್ ದ ಲೀವ್ಸ್ ಆಫ್ ಎ ಪ್ಲಾಂಟ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಯಾವಾಗ ವಾಟರ್ ಲಾಸ್ ಆಗುತ್ತೆ? ಸನ್ಲೈಟ್ ಜಾಸ್ತಿ ಇದ್ದಾಗ ಅಥವಾ ಟೆಂಪರೇಚರ್ ಜಾಸ್ತಿ ಇದ್ದಾಗ ಆ ಟೆಂಪರೇಚರ್ಗೆ ವಾಟರ್ ಎಲ್ಲ ಎವಾಪರೇಟ್ ಆಗುತ್ತೆ ಲೀಫಿಂದ ಥ್ರೂ ದ ಸ್ಟೊಮ್ಯಾಟೊ. ಈ ಪ್ರಾಸೆಸ್ಗೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ವೆನ್ ಎವರ್ ದ ವಾಟರ್ ಎವಾಪರೇಟ್ಸ್ ಫ್ರಮ್ ದ ಲೀವ್ಸ್, ಅಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಒಂದು ಪುಲ್ ಕ್ರಿಯೇಟ್ ಆಗುತ್ತೆ. ಆ ಲೀವ್ ಸೆಲ್ಸ್ ಪಕ್ಕದಲ್ಲಿರುವ ಇನ್ನೊಂದು ಸೆಲ್ಲಿಂದ ವಾಟರ್ನ ಹೇಳ್ಕೊಳ್ಳುತ್ತೆ. ಸೊ ಅವಾಗ ಪಕ್ಕದಲ್ಲಿರುವ ಸೆಲ್ಗೆ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ದಟ್ ಪುಲ್ ಆರ್ ಟೆನ್ಷನ್ ಈಸ್ ಟ್ರಾವೆಲ್ ಅಪ್ ಟು ದ ರೂಟ್ ಸೆಲ್ಸ್ ವರೆಗೂ ಟ್ರಾವೆಲ್ ಆಗುತ್ತೆ. ಆ ರೂಟ್ ಸೆಲ್ಗೆ ಒಂದು ಪ್ರೆಷರ್ ಬಂದಾಗ ದಟ್ ಸೆಲ್ ಆಫ್ ದ ರೂಟ್, ಎಸ್ಪೆಷಲಿ ರೂಟ್ ಹೇರ್ ಏನ್ ಮಾಡುತ್ತೆ, ಸಾಯಿಲ್ ಇಂದ ವಾಟರ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಾಟರ್ ಪ್ಲಸ್ ಮಿನರಲ್ಸ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಝೈಲಮ್ ಮೂಲಕ ಲೀಫ್ಗೆ ತಗೊಂಡು ಹೋಗುತ್ತೆ. ಹಾಗಾಗಿ ಟ್ರಾನ್ಸ್ಪಿರೇಷನ್ ಅನ್ನೋದು ರೈಟ್ ಆನ್ಸರ್ ಇಲ್ಲಿ. ಓಕೆ, ಸೊ ಆಪ್ಷನ್ ಬಿ, ದಟ್ ಈಸ್ ಟ್ರಾನ್ಸ್ಪಿರೇಷನ್. 68th ಕ್ವಶನ್ ನೋಡಿ.
ದ ಕರೆಕ್ಟ್ ಪಾತ್ವೇ ಆಫ್ ದ ಆಕ್ಸಿಜನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದ ಲಂಗ್ಸ್ ಟು ದ ಹಾರ್ಟ್ ಇನ್ ದ ಹ್ಯೂಮನ್ ಬಾಡಿ. ಓಕೆ, ಲಂಗ್ಸ್ ಇಂದ ಹಾರ್ಟಿಗೆ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ, ಅದು ನಿಮಗೆ ಗೊತ್ತಿದೆ. ಪಾತ್ವೇ ಏನು ಅಂತ ಕೇಳಿದ್ದಾರೆ, ಅಂದ್ರೆ ಯಾವ ಪಾತ್ ಮೂಲಕ ಅದು ಬರುತ್ತೆ ಅಂತ. ಓಕೆ, ಅದಕ್ಕೆ ನಾವು ಹಾರ್ಟ್ ಡಯಾಗ್ರಾಮ್ ಅನ್ನು ನೋಡೋಣ. ಇಲ್ಲಿ ಹಾರ್ಟ್ ಡಯಾಗ್ರಾಮ್ ಅನ್ನು ನೋಡಿ. ಹ್ಯೂಮನ್ ಹಾರ್ಟ್ ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಇಂಡಿಕೇಟೆಡ್ ಬೈ ರೆಡ್ ಕಲರ್, ನಿಮಗೆ ಗೊತ್ತಿದೆ. ಈ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಂದ ಬರುತ್ತೆ? ಲಂಗ್ಸ್ ಇಂದ ಬರುತ್ತೆ. ನೋಡಿ, ಲಂಗ್ಸ್ ಇಂದ ಬಂದು ಹಾರ್ಟ್ಗೆ ಎಲ್ಲಿ ಎಂಟರ್ ಆಗ್ತಾ ಇದೆ? ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಲೆಫ್ಟ್ ಏಟ್ರಿಯಂಗೆ ಬರ್ತಾ ಇದೆ. ಲೆಫ್ಟ್ ಏಟ್ರಿಯಂಗೆ ಯಾವ್ದ್ರ ಮೂಲಕ ಬರ್ತಾ ಇದೆ? ಪಲ್ಮನರಿ ವೇನ್ಸ್ ಇಂದ ಬರ್ತಾ ಇದೆ. ಪಲ್ಮನರಿ ವೇನ್ಸ್. ಓಕೆ, ಈ ಪಲ್ಮನರಿ ವೇನ್ಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಇಟ್ ಈಸ್ ಎಂಟರಿಂಗ್ ಇನ್ ಟು ದ ರೈಟ್ ಏಟ್ರಿಯಂ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ರೈಟ್ ಆರಿಕಲ್ ಅಥವಾ ರೈಟ್ ಏಟ್ರಿಯಂ ಅಂತ ಕರೀತೀವಿ. ಆ ರೈಟ್ ಏಟ್ರಿಯಂ ಇಂದ ವೈಟ್ ಲೈನ್ ಅನ್ನು ಫಾಲೋ ಮಾಡಿ ರೈಟ್ ವೆಂಟ್ರಿಕಲ್ಗೆ ಬರ್ತಾ ಇದೆ. ಸೊ ಸಾರಿ, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಸೊ ಇದು ಲೆಫ್ಟ್ ಆರಿಕಲ್, ಜೊತೆಗೆ ಇದು ಲೆಫ್ಟ್ ವೆಂಟ್ರಿಕಲ್. ಸೊ ಪಲ್ಮನರಿ ವೇನ್ಸ್ ಏನ್ ಮಾಡ್ತವೆ? ಆಕ್ಸಿಜನೇಟೆಡ್ ಬ್ಲಡ್ ಅನ್ನ, ಲಂಗ್ಸ್ ಇಂದ ಬಂದಿರುವ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಲೆಫ್ಟ್ ಆರಿಕಲ್ಗೆ ತರ್ತವೆ. ಲೆಫ್ಟ್ ಆರಿಕಲ್ ಇಂದ ಆ ಬ್ಲಡ್ ಟ್ರೈಕಸ್ಪಿಡ್ ವಾಲ್ನ ಮೂಲಕ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಅಯೋರ್ಟದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಅಥವಾ ಟಿಶ್ಯೂಸ್ಗೆ ತಲುಪುತ್ತೆ, ಅಯೋರ್ಟದ ಮೂಲಕ. ದಿಸ್ ಇಸ್ ದ ಪಾತ್ವೇ. ಹೀಗೆ ನೋಡೋದಾದ್ರೆ, ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಆಕ್ಸಿಜನೇಟೆಡ್ ಬ್ಲಡ್ ರೆಡ್ ಕಲರ್ ಅಂತ ಹೇಳಿದ್ದೆ, ಲಂಗ್ಸ್ ಇಂದ ಪಲ್ಮನರಿ ವೇನ್ಸ್ಗೆ ಬರ್ತದೆ, ಪಲ್ಮನರಿ ವೇನ್ಸ್ ಇಂದ ಲೆಫ್ಟ್ ಏಟ್ರಿಯಂಗೆ ಬರುತ್ತೆ, ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಈ ಮೂರನ್ನೇ ಕೇಳಿದ್ದಾರೆ: ಪಲ್ಮನರಿ ವೇನ್, ಲೆಫ್ಟ್ ಏಟ್ರಿಯಂ ಅಂಡ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅವಾಗ ನೋಡಿ? ಪಲ್ಮನರಿ ವೇನ್, ಲೆಫ್ಟ್ ಏಟ್ರಿಯಂ and left ventricle. So option D is the right answer. Next, 69th question. The hormone that regulates carbohydrate, protein and fat metabolism in the human body. Okay, ನಮ್ಮ ಬಾಡಿಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡುವಂತಹ ಹಾರ್ಮೋನ್ ಯಾವುದು, ಅದಕ್ಕೆ ಹೆಲ್ಪ್ ಮಾಡೋ ಹಾರ್ಮೋನ್ ಯಾವುದು ಅಂತಂದ್ರೆ, ಇದು ಕೂಡ ಡೈರೆಕ್ಟ್ ಕ್ವಶನ್. ಹಿಯರ್ ದ ಆನ್ಸರ್ ಇಸ್ ಥೈರಾಕ್ಸಿನ್, ಆಪ್ಷನ್ ಸಿ. ಓಕೆ, ಅದು ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫ್ಯಾಟ್ ಮೆಟಬಾಲಿಸಮ್ ಅನ್ನು ಮಾಡುತ್ತೆ. ವಾಟ್ ಅಬೌಟ್ ಟೆಸ್ಟೋಸ್ಟಿರಾನ್? ಟೆಸ್ಟೋಸ್ಟಿರಾನ್ ಇಸ್ ದ ಹಾರ್ಮೋನ್ ವಿಚ್ ಕಂಟ್ರೋಲ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಹ್ಯೂಮನ್ ಮೇಲ್. ಇದನ್ನ ಮೇಲ್ ಸೆಕ್ಸ್ ಹಾರ್ಮೋನ್ ಅಂತಾನೂ ಕರಿತೀವಿ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಮೇಲ್. ವಾಟ್ ಅಬೌಟ್ ಅಡ್ರಿನಾಲಿನ್? ಅಡ್ರಿನಾಲಿನ್ ಕಾಮನ್ ನೇಮ್ ಏನು? ಇಸ್ ಅನ್ ಎಮರ್ಜೆನ್ಸಿ ಹಾರ್ಮೋನ್. ನಮ್ಮ ಬಾಡಿಯನ್ನು ಸ್ಟ್ರೆಸ್ಫುಲ್ ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ ನಮ್ಮ ಬಾಡಿನ ರೆಡಿ ಮಾಡುತ್ತೆ. ದಟ್ ಈಸ್ ಅಡ್ರಿನಾಲಿನ್. ದಟ್ ಈಸ್ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತೀವಿ. ವಾಟ್ ಅಬೌಟ್ ಥೈರಾಕ್ಸಿನ್? ಇಲ್ಲಿ ಹೇಳಿದ್ದಾರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡುತ್ತೆ. ಇನ್ಸುಲಿನ್? ಇನ್ಸುಲಿನ್ ಹೆಲ್ಪ್ಸ್ ಇನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಥವಾ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡ್ತದೆ. ಓಕೆ, ಸೊ ದಟ್ ಈಸ್ ಇನ್ಸುಲಿನ್ ಫಂಕ್ಷನ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. 17th ಕ್ವಶನ್ ಏನು ಹೇಳುತ್ತೆ ನೋಡಿ? ದ ಮಿಸ್ ಮ್ಯಾಚ್ಡ್ ಪೇರ್ ಅಮಾಂಗ್ ದ ಫಾಲೋಯಿಂಗ್. ಇಲ್ಲಿ ಯಾವುದು ಮಿಸ್ ಮ್ಯಾಚ್ಡ್ ಪೇರ್ ಅಂತ ಕೇಳಿದ್ರು. ಓಕೆ, ಒಂದರಲ್ಲಿ ಒಂದರಲ್ಲಿ ಹಾರ್ಮೋನ್ ಕೊಟ್ಟಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆಗೆ ಅದನ್ನು ಸೆಕ್ರೆಟ್ ಮಾಡುವ ಗ್ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಅಡ್ರಿನಾಲಿನ್ ಹಾರ್ಮೋನ್. ಅಡ್ರಿನಾಲಿನ್ ಆಕ್ಚುಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಸೆಕ್ರೆಟ್ ಆಗಲ್ಲ. Adrenaline is secreted by a gland called adrenal gland. So ಇಲ್ಲೇ ಸಿಕ್ಬಿಡ್ತು ನಮಗೆ ಮಿಸ್ಮ್ಯಾಚ್ಡ್ ಪೇರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇನ್ನೂ ಮೂರು ಕರೆಕ್ಟ್ ಇದಾವೆ ನೋಡೋಣ. ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ಡ್ ಬೈ ಟೆಸ್ಟಿಸ್. ಓಕೆ, ಇನ್ಸುಲಿನ್ is secreted by pancreas and thyroxine is secreted by thyroid gland. So mismatch pair ಯಾವುದು ಅಂತಂದ್ರೆ adrenaline and pituitary gland. Option A is the right answer. 71ನೇ ಕ್ವಶನ್ ಗೆ ಬರೋಣ. The part of human brain responsible for precision of voluntary actions and maintaining the posture and balance of the body. Okay, voluntary action, posture ಮತ್ತೆ balance of the body ಅನ್ನ ಮೇಂಟೈನ್ ಮಾಡುವ ಪಾರ್ಟ್ ಆಫ್ ದ ಬ್ರೈನ್ ಯಾವುದು ಅಂತ.
ಸೊ ಡೈರೆಕ್ಟ್ ಕ್ವಶನ್ ಇದೆ ಇದು ಕೂಡ. ಫಂಕ್ಷನ್ ಆಫ್ ದ ಪಾರ್ಟ್ಸ್ ಆಫ್ ದ ಬ್ರೈನ್ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಹಿಯರ್ ಸೆರೆಬೆಲಮ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 72nd question. A pathogen that causes gonorrhea and syphilis transmitted through sexual contact. Okay, ಅಂದ್ರೆ ಇಲ್ಲಿ ಪ್ಯಾಥೋಜನ್ ಬಗ್ಗೆ ಕೇಳಿದ್ದಾರೆ. ವಾಟ್ ಇಸ್ ಪ್ಯಾಥೋಜನ್? ದ ಡಿಸೀಸ್ ಕಾಸಿಂಗ್ ಏಜೆಂಟ್. ಓಕೆ, ಸೊ ಗೊನೋರಿಯಾ ಮತ್ತೆ ಸೈಫಿಲಿಸ್ ಅನ್ನುವ ಎರಡು ಡಿಸೀಸ್ ಅನ್ನ ಕಾಸ್ ಮಾಡೋ ಪ್ಯಾಥೋಜನ್ ಯಾವುದು ಅಂತಂದ್ರೆ, ಸೊ ದಟ್ ಈಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ. ಹಾಗಾದ್ರೆ ಗೊನೋರಿಯಾ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಆ ಬ್ಯಾಕ್ಟೀರಿಯಾದ ಹೆಸರು ಗೊನೋರಿಯೆ ಅಂತ. ದಟ್ ಈಸ್ ನಥಿಂಗ್ ಬಟ್ ನೈಜೀರಿಯಾ ಗೊನೋರಿಯೆ ಅಥವಾ ಎನ್ ಗೊನೋರಿಯೆ ಅಂತ ಕರೀತಾರೆ. ಓಕೆ, ವಾಟ್ ಅಬೌಟ್ ಸೈಫಿಲಿಸ್? ಸೈಫಿಲಿಸ್ ಟ್ರೆಪೋನಿಮಾ ಪೆಲಿಡಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಇವೆರಡೂ ಕೂಡ ಬ್ಯಾಕ್ಟೀರಿಯಾಗಳೇ. ಹಾಗಾಗಿ ಸೊ ದೀಸ್ ಆರ್ ದ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಇಸ್ ದ ರೈಟ್ ಆನ್ಸರ್. ವಾಟ್ ಅಬೌಟ್ 73rd ಕ್ವಶನ್? ದ ಕರೆಕ್ಟ್ ಸೀಕ್ವೆನ್ಸ್ ಫೌಂಡ್ ಇನ್ ದ ಪ್ರಾಸೆಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರ್. ಇಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರ್ ಬಗ್ಗೆ ಕೇಳಿದರೆ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತ ನೋಡಿ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗಬೇಕಂದ್ರೆ ಯೂಶಲಿ ಗ್ಯಾಮೆಟ್ಸ್ ಇರಬೇಕು, ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು, ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಅದು ಫ್ಯೂಸ್ ಆಗಬೇಕು. ಸೊ ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ, ಝೈಗೋಟ್ ಇದ್ದಿದ್ದು ಎಂಬ್ರಿಯೋ, ಎಂಬ್ರಿಯೋ ಇದ್ದಿದ್ದು ಸೀಡ್ ಆಗುತ್ತೆ. ದಟ್ ಈಸ್ ದ ಪ್ರಾಸೆಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಅದು ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್ ಅದು ಪ್ಲಾಂಟ್ಸ್ ಅಲ್ಲಿ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ಟ್ರಾನ್ಸ್ಫರ್ ಆಗುತ್ತೋ ಅವಾಗ ಅವೆರಡು ಫ್ಯೂಸ್ ಆಗಬೇಕು. ದಟ್ ಈಸ್ ನಥಿಂಗ್ ಬಟ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಆದಮೇಲೆ ಝೈಗೋಟ್ ಆಗ್ತದೆ. ಝೈಗೋಟು ಅದರಲ್ಲಿರುವ ಸೆಲ್ ಮೈಟಾಟಿಕ್ ಡಿವಿಷನ್ಗೆ ಒಳಪಟ್ಟು ದಟ್ ಫಾರ್ಮ್ಸ್ ಎಂಬ್ರಿಯೋ ಅಂಡ್ ಎಂಬ್ರಿಯೋ ಇಸ್ ಫೈನಲಿ ಅಲ್ಟಿಮೇಟ್ಲಿ ಕನ್ವರ್ಟೆಡ್ ಇಂಟು ಸೀಡ್ ಅಂತ ಹೇಳ್ತೀವಿ. ಸೊ ಹಾಗೆ ನೋಡೋದಾದ್ರೆ ಹಿಯರ್ ದ ಸೀಕ್ವೆನ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅಂತಂದ್ರೆ ಆಪ್ಷನ್ ಎ. ಪಾಲಿನೇಷನ್ ಆಗುತ್ತೆ ಅಂದರೆ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಫರ್ ಆದಮೇಲೆ ಅದು ಫ್ಯೂಸ್ ಆಗುತ್ತೆ, ಫ್ಯೂಸ್ ಆಗಿ ದಟ್ ಫರ್ಟಿಲೈಸ್ ಆಗುತ್ತೆ, ಫರ್ಟಿಲೈಸ್ ಆಗಿ ಝೈಗೋಟ್ ಆಗುತ್ತೆ, ಝೈಗೋಟ್ ಇದ್ದಿದ್ದು ಎಂಬ್ರಿಯೋ ಕನ್ವರ್ಟ್ ಆಗುತ್ತೆ, ಎಂಬ್ರಿಯೋ ಅಲ್ಟಿಮೇಟ್ಲಿ ಈ ಕನ್ವರ್ಟೆಡ್ ಇಂಟು ಸೀಡ್ ಅಂತ. ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಸೀಕ್ವೆನ್ಸ್. 74th ಕ್ವಶನ್ ನೋಡಿ. ದ ಪಾರ್ಟ್ ಆಫ್ ದ ಪ್ಲಾಂಟ್ ಸೀಡ್ ದಟ್ ಗ್ರೋಸ್ ಅಂಡ್ ಡೆವಲಪ್ಸ್ ಇಂಟು ರೂಟ್ ಆನ್ ಜರ್ಮಿನೇಷನ್. ಓಕೆ, ಸೊ ಅಂದರೆ ಒಂದು ಸೀಡಿನ ಪಾರ್ಟ್ ಇದೆ, ಆ ಪಾರ್ಟು ಜರ್ಮಿನೇಷನ್ ಆದಮೇಲೆ ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ. ಓಕೆ, ಇದಕ್ಕೆ ನಾವು ಸೀಡಿನ ಸ್ಟ್ರಕ್ಚರ್ ಅನ್ನು ನೋಡಿದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೀಡ್ ವಿಚ್ ಈಸ್ ಹ್ಯಾವಿಂಗ್ 2 ಕಾಟಿಲಿಡನ್ಸ್. ಓಕೆ, ಇಲ್ಲಿ ಕಾಟಿಲಿಡನ್ ಆದಮೇಲೆ ಎರಡು ಪಾರ್ಟ್ ಇದೆ ನೋಡಿ, ಒಂದು ರ್ಯಾಡಿಕಲ್ಲು, ಇನ್ನೊಂದು ಪ್ಲಿಮ್ಯೂಲ್ ಅಂತ. ಓಕೆ, ಸೊ ನೀವೇನಾದರೂ ಬೀಜವನ್ನು ಬಿತ್ತಿದ್ರೆ, ಸೀಡನ್ನು ಸೋ ಮಾಡಿದ್ರೆ ಈ ರ್ಯಾಡಿಕಲ್ ಪಾರ್ಟ್ ಇದೆಲ್ಲ, ದಿಸ್ ರ್ಯಾಡಿಕಲ್ ಪಾರ್ಟ್ ಈಸ್ ಡೆವಲಪ್ಸ್ ಇನ್ ಟು ರೂಟ್, ದಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್. ಪ್ಲಿಮ್ಯೂಲ್ ಇದೆಲ್ಲ ಇದು ಸ್ಟೆಮ್ ಆಗಿ ಡೆವಲಪ್ ಆಗ್ತದೆ, ದಟ್ ಈಸ್ ಏರಿಯಲ್ ಪಾರ್ಟ್ ಆಗಿ ಡೆವಲಪ್ ಆಗ್ತದೆ. ಸೊ ರ್ಯಾಡಿಕಲ್ ಅಂದರೆ ರೂಟ್ ಆಗಿ ಡೆವಲಪ್ ಆಗುವಂತಹ ಸೀಡಿನ ಪಾರ್ಟ್ ಯಾವುದು ಅಂತ ಕೇಳಿದರೆ, ಸೊ ಆಪ್ಷನ್ ಸಿ ರ್ಯಾಡಿಕಲ್ ಇಸ್ ದ ರೈಟ್ ಆನ್ಸರ್. ನಾವು ಲೆಟ್ಸ್ ಮೂವ್ ಆನ್ ಟು 75th ಕ್ವಶನ್. ಇಫ್ ಎ ರೌಂಡ್ ಗ್ರೀನ್ ಸೀಡೆಡ್ ಪೀ ಪ್ಲಾಂಟ್ is crossed with wrinkled yellow seeded pea plant, the seed produced in F1 generation is. ನೋಡಿ, ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾರೆ ಇಲ್ಲಿ, ಹ್ಯಾವಿಂಗ್ RRYY, that is round green plant is crossed with another plant which is having yellow seeds and wrinkled shape. Okay, wrinkled yellow ಗೆ ಏನು ಕೊಟ್ಟಿದ್ದಾರೆ? RRYY ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತೀವಿ ಅಂದರೆ ಪಾಲಿನೇಷನ್ ಮಾಡಿಸಿದಾಗ ಅದು ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತದಲ್ಲ, ಆ ಗ್ಯಾಮೆಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ವಿಚ್ ಇಸ್ ಹ್ಯಾವಿಂಗ್ ಕ್ಯಾಪಿಟಲ್ R ಸ್ಮಾಲ್ y, ಇದು ಗ್ಯಾಮೆಟ್ ಪ್ರೊಡ್ಯೂಸ್ಡ್ ಬೈ ದ ರೌಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್. ಓಕೆ, ವಾಟ್ ಅಬೌಟ್ ದ ಗ್ಯಾಮೆಟ್ ಆಫ್ wrinkled yellow seeded plant, that is small r capital Y. ಈ ಎರಡು ಗ್ಯಾಮೆಟ್ಗಳು ಫ್ಯೂಸ್ ಆದರೆ ಅದರಿಂದ ಒಂದು ಝೈಗೋಟ್ ಸಿಗುತ್ತೆ, ಅದು ಝೈಗೋಟ್ ಎಂಬ್ರಿಯೋ ಆಗಿ ಸೀಡ್ ಆಗಿ ಪ್ಲಾಂಟ್ ಆಗ್ತದೆ. ಸೊ ಅದನ್ನು ನಾವು F1 ಜನರೇಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ? RR ಕ್ಯಾಪಿಟಲ್ Y ಸ್ಮಾಲ್ y. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ರೌಂಡ್ ಎಲ್ಲೋ. ಕ್ಯಾಪಿಟಲ್ R ಸ್ಮಾಲ್ r ಅಂದರೆ R ಡಾಮಿನೆಂಟ್ ಕ್ಯಾರೆಕ್ಟರ್ ರೌಂಡ್ ಇರುತ್ತೆ, ಹಾಗಾಗಿ ರೌಂಡ್. ಇಲ್ಲಿ ಕ್ಯಾಪಿಟಲ್ Y ಇಂಡಿಕೇಟ್ಸ್ ಎಲ್ಲೋ ವಿಚ್ ಇಸ್ ಡಾಮಿನೆಂಟ್, ಹಾಗಾಗಿ ಡಾಮಿನೆಂಟ್ ಕ್ಯಾರೆಕ್ಟರ್ನ ಬರ್ಕೊಂತೀವಿ. ರೌಂಡ್ ಎಲ್ಲೋ ಪ್ಲಾಂಟ್ ಬರ್ತದೆ F1 ಜನರೇಷನ್ ಅಲ್ಲಿ. ಓಕೆ, so where is round yellow? Option D is the right answer. Okay, next question ಗೆ ಹೋಗೋಣ. 76th question.
The experience of an individual during its lifetime cannot be passed on to its progeny because they are inherited traits, acquired traits, dominant traits and recessive traits. ನೋಡಿ ಇದು ಕೂಡ ಒಂದು ಡೆಫಿನೇಷನ್ ಅನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ನೋಡಿ, ಒಂದು ಇಂಡಿವಿಜುವಲ್ ತನ್ನ ಜೀವಿತಾವಧಿಯಲ್ಲಿ ಅಂದ್ರೆ ಡ್ಯೂರಿಂಗ್ ಇಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ಗಳನ್ನ ಗೇನ್ ಮಾಡ್ಕೊಳ್ತಾ ಹೋಗ್ತಾರೆ. ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡ್ತಿದ್ದಾರೆ ಅಂದ್ರೆ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ ಅಂತ. ಸೊ ಅವನೊಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ತಾನೆ. ಸೊ ದಟ್ ಕ್ಯಾರೆಕ್ಟರ್ ಇಸ್ ನೋನ್ ಆಸ್ ಅಕ್ವೈರ್ಡ್ ಟ್ರೇಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಂದ್ರೆ ಒಂದು ಇಂಡಿವಿಜುವಲ್ ತನ್ನ ಲೈಫ್ ಟೈಮ್ ಅಲ್ಲಿ ಗೇನ್ ಮಾಡ್ಕೊಳ್ಳುವ ಎಕ್ಸ್ಪೀರಿಯನ್ಸ್ಗಳನ್ನ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ದಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಥ್ರೂ ದ ಜೀನ್ಸ್, ಗ್ಯಾಮೆಟ್ಗಳ ಮೂಲಕ, ಜೀನ್ಗಳ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಲೈಫ್ ಟೈಮ್ ಅಲ್ಲಿ ತಗೊಂಡಿರುವಂತಹ ಕ್ಯಾರೆಕ್ಟರು ಆಕ್ಚುಲಿ ಅದೊಂದು ಅಕ್ವೈರ್ಡ್ ಕ್ಯಾರೆಕ್ಟರ್ ಆಗುತ್ತೆ, ಅದನ್ನ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಸೊ ಅಂಥ ಕ್ಯಾರೆಕ್ಟರ್ನ ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಕರಿತೀವಿ. The type of traits which cannot be transferred onto the next generation are called acquired traits. ಓಕೆ, ಹಾಗಾದ್ರೆ ನೆಕ್ಸ್ಟ್ ಜನರೇಷನ್ಗೆ ಯಾವ ಟ್ರೇಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಇನ್ಹೆರಿಟೆಡ್ ಟ್ರೇಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಬಿಕಾಸ್ ಅದು ಜೆನೆಟಿಕಲಿ ಡಿಟರ್ಮೈನ್ಡ್ ಅಂಡ್ ಜೀನ್ಗಳ ಮೂಲಕ ಟ್ರಾನ್ಸ್ಫರ್ ಆಗೋದ್ರಿಂದ ಇನ್ಹೆರಿಟೆಡ್ ಟ್ರೇಟ್ಸ್ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಡಾಮಿನೆಂಟ್ ರಿಸೆಸಿವ್ ಈ ಕ್ವಶನ್ಗೆ ಸಂಬಂಧಿಸಿಲ್ಲ, ಹಾಗಾಗಿ ಅಕ್ವೈರ್ಡ್ ಟ್ರೇಟ್ಸ್ ಇಸ್ ದ ರೈಟ್ ಆನ್ಸರ್. 77 ಕ್ವಶನ್ ನೋಡಿ, ಅನಲಾಗಸ್ ಆರ್ಗನ್ಸ್ ಹ್ಯಾವ್. ಇಲ್ಲಿ ಅನಲಾಗಸ್ ಆರ್ಗನ್ ಬಗ್ಗೆ ಕೇಳಿದ್ದಾರೆ. ಇಲ್ಲೂ ಕೂಡ ಒಂದು ಡೆಫಿನೇಷನ್ನೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕನ್ವರ್ಟ್ ಆಗಿದೆ. ಅನಲಾಗಸ್ ಆರ್ಗನ್ಗೆ ಡೆಫಿನೇಷನ್ ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಕ್ವಶನ್. ಓಕೆ, ಅನಲಾಗಸ್ ಅಂದ್ರೇನು? ಅನಲಾಗಸ್ ಆರ್ಗನ್ಸ್ಗೆ ಒಂದು ಎಕ್ಸಾಂಪಲ್ ಅನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವಿಂಗ್ಸ್ ಆರ್ಗನ್ ಯಾವುದಿಲ್ಲಿ? ವಿಂಗ್ಸ್ ಅನ್ನ ತಗೊಳ್ತೀವಿ. ಸೊ ವಿಂಗ್ಸ್ 3 ಎಕ್ಸಾಂಪಲ್ ತಗೊಳ್ಳೋಣ ನಾವಿಲ್ಲಿ. ಒಂದು ಬ್ಯಾಟ್, another one is bird and another one is butterfly. ಮೂರಲ್ಲೂ ಕೂಡ ವಿಂಗ್ ಇದೆ. ಓಕೆ, ಎಲ್ಲವೂ ಕೂಡ ಒಂದೇ ಕೆಲಸ ಮಾಡ್ತವೆ, ಸೇಮ್ ಫಂಕ್ಷನ್, ದಟ್ ಈಸ್ ಫ್ಲೈಟ್. ಓಕೆ, ಬ್ಯಾಟ್ ಅಲ್ಲಿ ವಿಂಗ್ ಸ್ಟ್ರಕ್ಚರ್ ನೋಡಿ, ದಟ್ ಈಸ್ ಮೇಡ್ ಅಪ್ ಆಫ್ ಫೆದರ್ಸ್, ಸಾರಿ ಸ್ಕಿನ್ ಫೋಲ್ಡ್. ಓಕೆ, ಬರ್ಡ್ ಅಲ್ಲಿ ವಿಂಗ್ಸ್ ಎದರಿಂದ ಆಗಿರುತ್ತೆ? ಫೆದರ್ಸ್ ಇಂದ ಆಗಿರುತ್ತೆ. ವಾಟ್ ಅಬೌಟ್ ಬಟರ್ಫ್ಲೈ? ಅದರಲ್ಲಿರುವ ಬಟರ್ಫ್ಲೈ ಇರೋ ವಿಂಗ್ಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ, ದಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್ ಅನ್ನುವಂಥ ಒಂದು ಮೆಟೀರಿಯಲ್ ಇಂದ ಆಗಿರುತ್ತೆ. ಓಕೆ, ಸೊ ನೋಡಿ, ಅಂದ್ರೆ ಸ್ಟ್ರಕ್ಚರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ಇಸ್ ಜಸ್ಟ್ ಎ ಸ್ಕಿನ್ ಫೋಲ್ಡ್ ಅಂಡ್ ಇಟ್ ಈಸ್ ಬರ್ಡ್ ಫೆದರ್ ಈಸ್ ಮೇಡ್ ಅಪ್ ಆಫ್ ಫೆದರ್ಸ್ ಅಂಡ್ ಬಟರ್ಫ್ಲೈ ಕೈಟಿನ್ ಇಂದ ಆಗಿರ್ತದೆ. ಆದರೆ ಇದ್ರದ್ದು ಒಂದು ಕಾಮನ್ ಫಂಕ್ಷನ್ ಇದೆ. ವಾಟ್ ಇಸ್ ದ ಕಾಮನ್ ಫಂಕ್ಷನ್? ಫ್ಲೈಟ್. ಅಂದ್ರೆ ಅನಲಾಗಸ್ ಆರ್ಗನ್ಸ್ ಅಂದ್ರೆ ಕಾಮನ್ ಫಂಕ್ಷನ್ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರ್ ಇರ್ತದೆ, ಅದನ್ನ ಅನಲಾಗಸ್ ಅಂತ ಕರಿತೀವಿ. ಆ ಆಪ್ಷನ್ ಎಲ್ಲಿದೆ? ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, ಡಿಫ್ರೆಂಟ್ ಸ್ಟ್ರಕ್ಚರ್ ಅಂಡ್ ಸೇಮ್ ಫಂಕ್ಷನ್. ಫಂಕ್ಷನ್ ಸೇಮ್ ಇರುತ್ತೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ, ಅಂತ ಆರ್ಗನ್ಸ್ ಅನ್ನ ನಾವು ಅನಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಹೋಮೋಲಾಗಸ್ ಆರ್ಗನ್, ವೇರ್ ದೇ ಹ್ಯಾವಿಂಗ್ ಸೇಮ್ ಸ್ಟ್ರಕ್ಚರ್ ಇರುತ್ತೆ ಬಟ್ ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ, ಅಂತ ಆರ್ಗನ್ಸ್ ಅನ್ನ ನಾವು ಹೋಮೋಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಓಕೆ, but for this question option C is the right answer. Next 78th question ಹೋಗೋಣ. Ozone layer is formed from oxygen at the higher levels of the atmosphere by the action of X-rays, UV rays, infrared radiations and radio waves ಅಂತ. ಅಂದ್ರೆ ಓಝೋನ್ ಫಾರ್ಮೇಷನ್ ಬಗ್ಗೆ ಕೇಳಿದ್ದಾರೆ. ಓಝೋನ್ ಹೇಗೆ ಫಾರ್ಮೇಷನ್ ಆಗುತ್ತೆ? ಅಟ್ಮಾಸ್ಫಿಯರ್ ಅಲ್ಲಿರುವ ಆಕ್ಸಿಜನ್ ಅನ್ನ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಬ್ರೇಕ್ ಡೌನ್ ಮಾಡಿ ಅಟೋಮಿಕ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಆಕ್ಸಿಜನ್ನು ಮತ್ತೆ ಅಟ್ಮಾಸ್ಫಿಯರ್ಲಿರುವ ಗ್ಯಾಷಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ O3 ಅನ್ನು ಫಾರ್ಮೇಷನ್ ಮಾಡುತ್ತೆ. ಅಂಡ್ ದಿಸ್ O3 ಇಸ್ ನಥಿಂಗ್ ಬಟ್ ಓಝೋನ್. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಕಾರಣ ಆಗಿರತಕ್ಕಂತಹ ರೇಡಿಯೇಷನ್ ಯಾವುದು ಅಂತಂದ್ರೆ ಅಲ್ಟ್ರಾ ವೈಲೆಟ್ ರೇಡಿಯೇಷನ್. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್. ನೆಕ್ಸ್ಟ್ 79th ಕ್ವಶನ್ ಹೋಗೋಣ. ಎ ಪ್ರಾಡಕ್ಟ್ ದಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ದ ಒರಿಜಿನಲ್ ಪರ್ಪಸ್ ಬಟ್ ಯೂಸ್ ಇಟ್ ಫಾರ್ ದ ಸಮ್ ಅದರ್ ಯೂಸ್ಫುಲ್ ಪರ್ಪಸ್. ಒಂದು ಪ್ರಾಡಕ್ಟ್ ಇದೆ, ಅದನ್ನ ಬಿಲ್ಡ್ ಮಾಡಿರುವ ಒರಿಜಿನಲ್ ಪರ್ಪಸ್ಗೆ ಯೂಸ್ ಮಾಡ್ದೇನೆ ಅದನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಓಕೆ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ರೀಪರ್ಪಸ್ ಅಂತ ಕರಿತೀವಿ. ಓಕೆ, ರೀಪರ್ಪಸ್. ವಾಟ್ ಅಬೌಟ್ ರೀಸೈಕಲ್? ರೀಸೈಕಲ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳೋದನ್ನ ರೀಸೈಕಲ್ ಅಂತೀವಿ. ರೆಡ್ಯೂಸ್ ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಜುಡಿಷಿಯಸ್ ಆಗಿ ಯೂಸ್ ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಅಂದ್ರೆ ಅತಿ ಕಡಿಮೆ ಯೂಸ್ ಮಾಡಿ ಸಾಧ್ಯವಾದಷ್ಟು ಪೊಲ್ಯೂಷನ್ ಅಂತ ತಡೆಗಟ್ಟೋದು, ದಟ್ ಈಸ್ ರೆಡ್ಯೂಸ್ ಅಂತ ಕರಿತೀವಿ. ವಾಟ್ ಅಬೌಟ್ ರೀಯೂಸ್?
ದ ಪ್ರಾಡಕ್ಟ್ ಈಸ್ ಯೂಸ್ಡ್ ಅಗೇನ್ ಫಾರ್ ದ ಸೇಮ್ ಪರ್ಪಸ್. ಅದೇ ಪರ್ಪಸ್ಗೆ ಮತ್ತೆ ಯೂಸ್ ಮಾಡಿದ್ರೆ ಅದನ್ನ ರೀಯೂಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈ ಕ್ವಶನ್ಗೆ ಸಂಬಂಧಿಸಿದಂತೆ ಆನ್ಸರ್ ಯಾವುದು ಅಂದರೆ ರೀಪರ್ಪಸ್. ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಕ್ವಶನ್ ಇನ್ ದಿಸ್ MCQ ಬೇಸ್ಡ್ ಕ್ವಶನ್ ಪೇಪರ್. ದ ವಾಟರ್ಶೆಡ್ ಮ್ಯಾನೇಜ್ಮೆಂಟ್. ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ವಾಟರನ್ನು ಕನ್ಸರ್ವ್ ಮಾಡುವಂಥ ಒಂದು ಮೆಥಡ್. ಓಕೆ, ಸೊ ಯಾವ್ಯಾವ ವಾಟರ್ ಕನ್ಸರ್ವ್ ಮಾಡ್ತೀವಿ ಇಲ್ಲಿ? ಸರ್ಫೇಸ್ ವಾಟರ್ನ ಕನ್ಸರ್ವ್ ಮಾಡ್ಬೋದು ಅಥವಾ ಅಂಡರ್ ಗ್ರೌಂಡ್ ವಾಟರ್ನ ಕನ್ಸರ್ವ್ ಮಾಡ್ಬೋದು. ಕನ್ಸರ್ವೇಷನ್ ಆಫ್ ವಾಟರ್ ಇಸ್ ದ ಮೇನ್ ಇಂಟೆನ್ಷನ್. ಓಕೆ, ಸೊ ಇವೆರಡು ವಾಟರ್ನ ಕನ್ಸರ್ವ್ ಮಾಡುವಂತಹ ಒಂದು ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅನ್ನು ಅಥವಾ ಅದನ್ನೇಂತೀವಿ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಕ್ಚುಲಿ ಗುಡ್. ಓಕೆ, ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಕ್ವಶನ್. ಇಟ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಅಂಡ್ ಇನ್ಕಮ್ ಆಫ್ ವಾಟರ್ಶೆಡ್ ಕಮ್ಯುನಿಟಿ, ಇನ್ಕ್ರೀಸಸ್ ಡ್ರಾಟ್ ಅಂಡ್ ಫ್ಲಡ್, ಡಿಕ್ರೀಸಸ್ ದ ಬಯೋಡೈವರ್ಸಿಟಿ ಆಫ್ ಡೌನ್ ಸ್ಟ್ರೀಮ್ ರಿಸರ್ವಾಯರ್ಸ್, ಇನ್ಕ್ರೀಸ್ ಡಿಫಾರೆಸ್ಟೇಷನ್. ನೋಡಿ, ವಾಟರ್ ಕನ್ಸರ್ವ್ ಮಾಡೋದ್ರಿಂದ ಕನ್ಸರ್ವ್ ಮಾಡೋ ಕಮ್ಯುನಿಟಿಗಂತೂ ಬೆನಿಫಿಟ್ ಆಗೇ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಏನೋ ಚೂಸ್ ಮಾಡ್ಬೋದು ನಾವು, ಇನ್ಕ್ರೀಸ್ ಪ್ರೊಡಕ್ಷನ್ ಅಂಡ್ ಇನ್ಕಮ್ ಆಫ್ ವಾಟರ್ಶೆಡ್ ಕಮ್ಯುನಿಟಿ. ಓಕೆ, ವಾಟ್ ಅಬೌಟ್ ಆಪ್ಷನ್ ಬಿ, ಇನ್ಕ್ರೀಸ್ ಡ್ರಾಟ್ ಅಂಡ್ ಫ್ಲಡ್? ಓಕೆ, ನಾವು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಡ್ರಾಟ್ ಫ್ಲಡ್ ಬರಲ್ಲ, ಹಾಗಾಗಿ ದಿಸ್ ಆಪ್ಷನ್ ಕೆನಾಟ್ ಬಿ ಸೆಲೆಕ್ಟೆಡ್. ಡಿಕ್ರೀಸಸ್ ದ ಬಯೋಡೈವರ್ಸಿಟಿ ಆಫ್ ಡೌನ್ ಸ್ಟ್ರೀಮ್ ರಿಸರ್ವಾಯರ್ಸ್. ಓಕೆ, ಡೌನ್ ಸ್ಟ್ರೀಮ್ ಅಂದರೆ ರಿಸರ್ವಾಯರ್ಗಳಲ್ಲಿ ಬಯೋಡೈವರ್ಸಿಟಿ ಕಡಿಮೆ ಆಗುತ್ತೆ ಅಂತ. ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ಗೂ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬಯೋಡೈವರ್ಸಿಟಿ ಏನು ಡಿಕ್ರೀಸ್ ಆಗಲ್ಲ ಅಲ್ಲಿ. ಇನ್ಕ್ರೀಸಸ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ವಿಲ್ ನಾಟ್ ಹಕ್ಕರ್ ಬಿಕಾಸ್ ಅಲ್ಲಿ ನಾವು ವಾಟರ್ ಕನ್ಸರ್ವ್ ಮಾಡ್ತಿದ್ದೀವಿ ಅಷ್ಟೇ, ಹಾಗಾಗಿ ಡಿಫಾರೆಸ್ಟೇಷನ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹೀಗೆ ನಾವು ಟೋಟಲ್ 40 ಕ್ವಶನ್ಸನ್ನು ಈ ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಈವನ್ ನೀವು ಕೂಡ ಈ ಥರದ ಎಲ್ಲ ಪ್ರಶ್ನೆಗಳನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು ವಿತೌಟ್ ಎನಿ ಏಡ್ ಆಫ್ ಎನಿ ಅದರ್ ಸೋರ್ಸಸ್ ಆಗಿರ್ಬೋದು ಏನೋ. ಯಾಕಂದರೆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ದ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಷ್ಟೇ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ, ಅಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದಟ್ ಈಸ್ ದ ಓನ್ಲಿ ಮಂತ್ರ ಟು ಗೆಟ್ ಸಕ್ಸೀಡೆಡ್ ಇನ್ ಲೈಫ್, ಈವನ್ ಎನಿ ಎಕ್ಸಾಮ್ಸ್ ಆಲ್ಸೋ. ಓಕೆ, ಹಾಗಾಗಿ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕಾದ್ರೆ ಮತ್ತಷ್ಟು ಕ್ವಶನ್ಸನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ದಟ್ ಈಸ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತೆ ಹೇಳೋದೇನೆಂದರೆ, ತುಂಬ ಕ್ವಶನ್ಸ್ ಈಸಿ ಇದೆ ಮಾಡಲ್ ಪೇಪರಲ್ಲಿ, ಹೆಂಗೋ ಪಾಸ್ ಆಗಿಬಿಡ್ತೀನಿ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಸಜೆಷನ್ ಏನು ಅಂತಂದರೆ, ತುಂಬ ಡೀಪಾಗಿ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈಗ SSLCಯಲ್ಲಿ ಸ್ಕೋರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಕೆಲವು ಕಡೆ ಪ್ರತಿ ಕಾಲೇಜಿಗೂ ಸಪ್ರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕಂತ ಒಂದು ಥಾಟ್ ನಡೀತಾ ಇದೆ. ಹಾಗಾಗಿ ಅಲ್ಲಿ ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸಾಗಿ ಒಳ್ಳೆ ಕಾಲೇಜಲ್ಲಿ ಸೀಟ್ ನೀವು ತೊಗೋಬೇಕು ಅಂತಂದರೆ ಸಬ್ಜೆಕ್ಟನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಲೇಬೇಕು. ಇಲ್ಲ ಅಂತಂದರೆ ನೀವು ಅಲ್ಲಿ ಸಕ್ಸೀಡ್ ಆಗೋಕ್ಕಾಗಲ್ಲ. ಹಾಗಾಗಿ ಗೆಟಿಂಗ್ ಪಾಸ್ಟ್ ಈಸ್ ನಾಟ್ ದ ಮೋಟೋ, ಅದನ್ನು ಒಂದು ಮೋಟೋ ಆಗಿ ಇಟ್ಕೋಬೇಡಿ. ದ ಮೇನ್ ಮೋಟೋ ಈಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಅದ್ರ ಜೊತೆಗೆ ನಾನು ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳ್ತಾ ಇರ್ತೀನಿ, ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ನಾಲೆಜ್ ಗೇನ್ ಮಾಡ್ಕೊತೀರಿ ಅಷ್ಟು ನೀವು ಲೈಫಲ್ಲಿ ಶೈನ್ ಆಗ್ತಾ ಹೋಗ್ತೀರಿ ಅಂತ. ಓಕೆ, ಸೊ ಈ ಸೆಷನನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಆಗೋಣ. ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.